ನಾರಾಯಣ. ನಾವು ಕಾರ್ಯಕಾರಣ ಭಾವದಲ್ಲಿದ್ದೇವೆ. ವಿಶುದ್ಧ ವೇದಾಂತ ಸಾರ, ವಿಶುದ್ಧ ವೇದಾಂತ ಪರಿಭಾಷೆ. ಓಕೆ, ಸೊ ಅದರಲ್ಲಿ ಒಂದು ಭಾಷ್ಯವಾಕ್ಯ ಸ್ವಾಮೀಜಿ ಉದಾಹರಿಸಿದ್ದಾರೆ. 2ನೇ ಸೂತ್ರ ಜನ್ಮಾದ್ಯಧಿಕರಣದಲ್ಲಿ. ಅದರಲ್ಲಿ ಹೇಳಿದ್ದಾರೆ, ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ಈ ಜಗತ್ತು ಹೇಗಿದೆ? ನಾಮರೂಪಗಳಿಂದ ವಿಂಗಡಿಸಲ್ಪಟ್ಟಿದೆ. ಅಂದರೆ ವಿವಿಧ ನಾಮಗಳು ವಿವಿಧ ರೂಪಗಳಾಗಿ ವಿಂಗಡವಾಗಿ ತೋರ್ತಾ ಇದೆ. ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ. ಇದರಲ್ಲಿ ನಾನು, ನನ್ನಂಥ ಅನೇಕ ಜೀವರು ಕರ್ತೃಭೋಕ್ತೃಗಳಿದ್ದಾರೆ. ಅನೇಕ ಕರ್ತೃಭೋಕ್ತೃಗಳು ಹೇಗೆ ಗೊತ್ತಾಗ್ತದೆ ಅಂದರೆ, ಇತರ ಕರ್ತಭೋಕ್ತರು ನನ್ನ ಜೊತೆಗೆ ವ್ಯವಹಾರ ಮಾಡ್ತಾ ಇದ್ದಾರೆ, ಅದರಿಂದ ಮಿಕ್ಕ ಜನರಿದ್ದಾರೆ ಎಂದು ಗೊತ್ತಾಗ್ತದೆ. ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ. ಈ ಜಗತ್ತಿಗೆ ಒಂದು ಕಾರ್ಯಕಾರಣ ಸಂಬಂಧ ಇದೆ. ಜಗತ್ತಿನಲ್ಲಿ ಕಾರ್ಯಕಾರಣ ಅಂದರೆ ಅರ್ಥವೇನು? ಒಂದು ಕರ್ಮ, ಇನ್ನೊಂದು ಕರ್ಮಫಲ, ಅದೇ ಕಾರ್ಯಕಾರಣ. ಕಾರ್ಯಕಾರಣ ಅಂದರೆ ಕರ್ಮಫಲ. ಒಂದು ವಸ್ತುವಿಗೆ ಅದರ ಫಲ ಇರುತ್ತದೆ. ಅದರ ಫಲ ಕರ್ಮವೇ ಅಲ್ಲ, ಗುಣವೂ ಒಂದು ಕಾರ್ಯಕಾರಣ ಎಂದು ಹೇಳಬಹುದು. ಅಂದರೆ ಏನು? ಎರಡು ಇದೆ ನೋಡಿ. ಕರ್ಮಕ್ಕೆ ಕರ್ಮಫಲ ಇರುತ್ತದೆ, ಗುಣಕ್ಕೆ ಫಲ ಇರುತ್ತದೆ. ಬೆಂಕಿ ಇದೆ, ಬೆಂಕಿ ಏನು? ಬಿಸಿಯಾಗಿರುತ್ತದೆ, ಬಿಸಿ ಸುಡುತ್ತದೆ. ಬಿಸಿಯ ಫಲವೇನು? ಸುಟ್ಟು ಹಾಕೋದು. ಅಂದರೆ ಒಂದು ಗುಣಕ್ಕೆ ಫಲ ಇರುತ್ತದೆ, ಒಂದು ಕ್ರಿಯೆಗೆ ಫಲ ಇರುತ್ತದೆ ಅಲ್ಲವೇ? ಇದು ಫಲವೇ. ನೀರು ಹರಿಯುತ್ತದೆ, ಅದರ ಫಲವೇನು? ನೀರು ಹರಿದು ಸಮುದ್ರಕ್ಕೆ ಹೋಗಿಬಿಡ್ತದೆ. ಅಂದರೆ ಒಂದು ಗುಣಕ್ಕೆ ಫಲ ಇರುತ್ತದೆ, ಕರ್ಮಕ್ಕೆ ಫಲ ಇರುತ್ತದೆ. ಈ ಎರಡೂ ಸೇರಿಕೊಂಡು ಕಾರ್ಯಕಾರಣ ಭಾವ ಎಂದು ಹೇಳಿದ್ದೇವೆ. ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ. ಒಂದು ನಿಮಿಷ, ಇಲ್ಲೇನೋ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಇನ್ನೊಂದು ಪುಸ್ತಕ ಇಲ್ಲೇನಿಲ್ಲ. ಎಲ್ಲ ಹೋಯಿತು. ಓಕೆ, ಹೀಗೆ ಹೇಳಿಬಿಡೋಣ. ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಇನ್ನೊಂದು ಪುಸ್ತಕ ಇದ್ದರೆ ಗೊತ್ತಾಗ್ತಿತ್ತು. ಏನು ಗೊತ್ತಾಗ್ತಾ ಇಲ್ಲ. ಮೊದಲು ನೋಡಬಹುದಿತ್ತು, ನಾನು ಮೊದಲು ನೋಡಲಿಲ್ಲ. ಪ್ರತಿನಿಯತ ದೇಶ ನನಗೆ ಅರ್ಥವಾದಷ್ಟು ಹೇಳ್ತೀನಿ ಈಗಷ್ಟೇ, ಏಕೆಂದರೆ ಪ್ರಿಂಟಿಂಗ್ ಮಿಸ್ಟೇಕ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಪ್ರತಿನಿಯತ ದೇಶಕಾಲ ಕ್ರಿಯಾಫಲಾಶ್ರಯಸ್ಯ. ನಿಯತ ದೇಶ, ನಿಯತ ಕಾಲ, ನಿಯತ ನಿಮಿತ್ತ. ಒಂದು ಕ್ರಿಯೆಗೆ ಒಂದು ನಿಯತ ದೇಶ ಇರುತ್ತದೆ, ಅಂದರೆ ಒಂದು ನಿರ್ದಿಷ್ಟ ದೇಶ. ಅಂದರೆ ಈ ದೇಶ ಇದ್ದರೆ ಈ ಫಲ ಎಂದರ್ಥ. ಈ ಕಾಲ ಇದ್ದರೆ ಒಂದಾನೊಂದು ದೇಶದಲ್ಲಿ ಮಾಡಿರುವ ಕೆಲಸಕ್ಕೆ ಒಂದು ಬಗೆಯಾದ ಫಲ. ಒಂದು ಕಾಲದಲ್ಲಿ ಮಾಡಿದ್ದರೆ, ಒಂದು ದೇಶದಲ್ಲಿ ಕೆಲಸ ಮಾಡಿದ್ದರೆ ಒಂದು ಫಲ, ಇನ್ನೊಂದು ದೇಶದಲ್ಲಿ ಮಾಡಿದ್ದರೆ ಇನ್ನೊಂದು ಫಲ. ಅಂದರೆ ಏನು? ಆಯಾ ದೇಶಕ್ಕೆ ಅನುಗುಣವಾಗಿ ಕರ್ಮದ ಫಲ ಬದಲಾಯಿಸ್ತದೆ. ಹಾಗೆ ಕಾಲ, ಒಂದು ಕಾಲದಲ್ಲಿ ಮಾಡಿರುವ ಕರ್ಮಕ್ಕೆ ಒಂದು ಫಲ ಇದ್ದರೆ ಇನ್ನೊಂದು ಕಾಲದಲ್ಲಿ ಮಾಡಿದ್ದಾದರೆ ಇನ್ನೊಂದು ಫಲ ಬರುತ್ತದೆ. ಹಾಗೆ ನಿಮಿತ್ತ, ಒಂದು ನಿಮಿತ್ತದಿಂದ ಒಂದು ಕರ್ಮ ನಿಮಿತ್ತ ಅಂದರೆ ಯಾವ ಸಾಮಗ್ರಿಯಿಂದ ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಕೆಲಸ ಮಾಡುವುದಕ್ಕೆ ಮಾಡುವ ಕರ್ತ ಬೇಕು, ಸಾಮಗ್ರಿ ಬೇಕು, ದೇಶ ಬೇಕು, ಕಾಲ ಬೇಕು, ಮಾಡುವ ಬಗೆ ಬೇಕು ಅಲ್ಲವೇ? ನೀವು ಮಾಡುವ
ಕೆಲಸ ಮಾಡುವ ಬಗೆಗೆ ಅನುಗುಣವಾಗಿ ಫಲ ಉಂಟಾಗ್ತದೆ. ಯಾವ ಸಾಮಗ್ರಿಯಿಂದ ಮಾಡಿದ್ದೀರಿ ಅದಕ್ಕೆ ಅನುಗುಣವಾಗಿ ಫಲ ಬದಲಾಯಿಸ್ತದೆ. ನೀವು ಕೆಲಸ ಮಾಡುವ ಸಾಮಗ್ರಿ ಒಳ್ಳೆಯದಾದರೆ, ಅಂದರೆ ಅದರ ಮೆಟೀರಿಯಲ್, ಫಲವೂ ಒಳ್ಳೆಯದಾಗ್ತದೆ. ಸಾಮಗ್ರಿ ಅಷ್ಟು ಕ್ವಾಲಿಟಿ ಇಲ್ಲ ಅಂದರೆ ಫಲವೂ ಕಡಿಮೆನೇ ಆಗ್ತದೆ. ನಿಮಿತ್ತ ಅಂದರೆ ಕೆಲಸ ಸಾಮಗ್ರಿ, ಮಾಡುವ ವ್ಯಕ್ತಿ ಎಫಿಷಿಯಂಟ್ ಅಂದರೆ ನೈಪುಣ್ಯ ಹೆಚ್ಚಿದ್ದರೆ ಕೆಲಸ ಚೆನ್ನಾಗಿ ನಡೆಯುತ್ತೆ. ನಿಪುಣತೆ ಕಡಿಮೆ ಇದ್ದರೆ ಕೆಲಸ ಸರಿಯಾಗಿ, ಇದು ನಿಮಿತ್ತ ಹೇಳ್ತೀವಿ. ಹಾಗೆ ದೇಶ ನಿಮಿತ್ತ, ಕಾಲ ನಿಮಿತ್ತ ಅಂದರೆ ದೇಶಕ್ಕನುಗುಣವಾಗಿ, ಕಾಲಕ್ಕನುಗುಣವಾಗಿ, ನಿಮಿತ್ತಕ್ಕನುಗುಣವಾಗಿ, ಇದು ಒಂದು ಬಗೆ ಇಲ್ಲ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ಬಗೆ ಬಗೆ ದೇಶಗಳು, ಬಗೆ ಬಗೆ ಕಾಲಗಳು, ಬಗೆ ಬಗೆ ನಿಮಿತ್ತಗಳು, ಈ ಮೂರರ ಮತ್ತೆ ಕಾಂಬಿನೇಷನ್, ಅಬ್ಬಾ ಎಷ್ಟು ಕ್ಲಿಷ್ಟ, ಅರ್ಥವೇ ಆಗಲ್ಲ. ಯಾವ ಎರಡು ಕ್ರಿಯೆಗಳು ಒಂದು ಬಗೆ ಇರಲ್ಲ ಎಂದರ್ಥ. ಒಂದೊಂದು ಕ್ರಿಯೆ ಒಂದೊಂದು ಬಗೆ. ಏಕೆಂದರೆ ಅದಕ್ಕೆ ದೇಶ ಬದಲಾಯಿಸ್ತದೆ, ಕಾಲ ಬದಲಾಯಿಸ್ತದೆ, ನಿಮಿತ್ತ ಬದಲಾಯಿಸ್ತದೆ. ಇಷ್ಟು ಈ ದೇಶ ಕಾಲ ನಿಮಿತ್ತಗಳ ಸಂಯೋಗವೂ ಒಂದು ಬಗೆ ಇರಲ್ಲ ಅಲ್ಲವೇ? ಇಷ್ಟು ಅಂಶಗಳ ಸಂಯೋಗದಿಂದ ಆಗಿರುವ ಕೆಲಸಗಳಿಗೆ ಬಗೆ ಬಗೆ ಫಲ ಇರುತ್ತದೆ. ಅಂದರೆ ಎಲ್ಲ ಕೆಲಸಗಳಿಗೆ ಒಂದೇ ಬಗೆಯಾದ ಫಲ ಇರುವುದಿಲ್ಲ ಎಂದೇ ಅರ್ಥ. ಎಲ್ಲ ಕರ್ಮಗಳಿಗೆ ಒಂದೇ ತರಹ, ಒಂದೇ ಬಗೆಯಾದ ಫಲವಿರಲ್ಲ, ಬಗೆ ಬಗೆ ಫಲಗಳಿರುತ್ತವೆ. ಅದು ಇಲ್ಲಿ ಹೇಳುವುದು. ಅದರಿಂದ ಪ್ರತಿನಿಯತ ದೇಶ ಕಾಲ ಅಂದರೆ ಈ ದೇಶದಲ್ಲಿ, ಈ ಕಾಲದಲ್ಲಿ, ಈ ತರಹ, ಈ ಬಗೆಯಾಗಿ ಮಾಡಿರುವ ಕರ್ಮಕ್ಕೆ ಮತ್ತು ಈ ದೇಶದಲ್ಲಿ, ಈ ಕಾಲದಲ್ಲಿ ಈ ತರಹ ಫಲ ಎನ್ನುವುದು ಒಂದು ಪ್ರತಿನಿಯತ. ಇದನ್ನೇ ಹೇಳ್ತೀವಿ ನಿಯತಿ. ನಿಯತಿ ಅಂದರೆ ಒಂದು ಕರ್ಮ. ಈ ಕರ್ಮಕ್ಕೆ ಈ ದೇಶದಲ್ಲಿ, ಈ ಕಾಲದಲ್ಲಿ ಹೀಗೆ ಮಾಡಿದ್ದರೆ ಅದಕ್ಕೆ ಇಷ್ಟು ಫಲ, ಹೀಗೆ ಮಾಡಿದ್ದರೆ ಇಷ್ಟು ಫಲ, ಹೀಗೆ ಇದು ಪ್ರಪಂಚದ ಒಂದು ನಿಯಮಬದ್ಧತೆ. ನಾಸ್ತಿಕರಿದೇನು ಒಪ್ಪಲ್ಲ. ಎಲ್ಲ ಕರ್ಮಗಳಿಗೆ ಫಲ ಇರುತ್ತದೇನು, ಮಾಡ್ಕೋ ಏನಾದರೂ, ಹಾಗೇನಲ್ಲ. ನೀವು ಕರ್ಮಕ್ಕೆ ಫಲ ಇರುತ್ತದೆ. ಯಾವ ದೇಶದಲ್ಲಿ ಮಾಡಿದ್ದೀವಿ, ಯಾವ ಕಾಲದಲ್ಲಿ ಮಾಡಿದ್ದೀವಿ, ಹೇಗೆ ಮಾಡಿದ್ದೀವಿ, ಅದಕ್ಕೆ ಅನುಗುಣವಾಗಿ ಯಾವ ದೇಶದಲ್ಲಿ, ಯಾವ ಜನ್ಮದಲ್ಲಿ, ಯಾವ ಸಂದರ್ಭದಲ್ಲಿ, ಯಾವ ಕರ್ಮಕ್ಕೆ ಎಷ್ಟು ಫಲ ಸಿಗಬೇಕು, ಇದೆಲ್ಲ ಒಂದು ನಿಯತ, ಒಂದು ನಿಯಮಬದ್ಧ. ನಿಯತ ಅಂದರೇನು? ಒಂದು ನಿಯಮಬದ್ಧ. ನಿಯತ, ನಿಯಮಕ್ಕೆ ನಿಯಮ ಶಬ್ದದಿಂದ ನಿಯತ ಆಯಿತು. ನಿಯಮಕ್ಕನುಗುಣವಾಗಿ ನಡೆಯುವುದನ್ನು ನಿಯತ ಹೇಳ್ತೀವಿ. ನಿಯತ ಎಂಬ ಮಾತು ನಿಯಮದಿಂದ ಬಂತು. ನಿಯಂತ್ರಿಸು, ನಿಯಮಿಸು, ನಿಯಂತ್ರಿಸ್ತಾರೆ ನೋಡಿ. ಇದೆಲ್ಲ ಒಂದು ನಿಯಂತ್ರಿಸಲ್ಪಟ್ಟಿದೆ, ಒಂದು ರೆಗ್ಯುಲೇಟ್ ಆಗಿದೆ, ವ್ಯವಸ್ಥೆ ಮಾಡಲ್ಪಟ್ಟಿದೆ ಎಂದರ್ಥ. ಒಂದು ನಿಯಮ, ಒಂದಾನೊಂದು ಬಗೆಯಾದ ವ್ಯವಸ್ಥಿತ ಕ್ರಮದಿಂದ ನಡೆಯುತ್ತದೆ. ಈ ಕರ್ಮಕ್ಕೆ, ಈ ಸಂದರ್ಭಕ್ಕೆ, ಮತ್ತು ಯಾವ ದೇಶದಲ್ಲಿ, ಯಾವ ಕರ್ಮದಲ್ಲಿ ಯಾವ ಬಗೆಯಾದ ಫಲ ಬರಬೇಕು ಎನ್ನುವುದು ಕರ್ಮಕ್ಕೆ, ಕರ್ಮಫಲಕ್ಕೆ ಒಂದು ನಿಶ್ಚಿತವಾದ ಸಂಬಂಧ ಇದೆ. ಆ ಸಂಬಂಧವು ಒಂದು ನಿಯಮಕ್ಕನುಗುಣವಾಗಿ, ನಿಯಮಬದ್ಧವಾಗಿ ನಡೆಯುತ್ತದೆ. ಆ ನಿಯಮಬದ್ಧವಾಗಿ ನಡೆಯುವುದನ್ನು ನಿಯತ ಎಂದು ಹೇಳಿದ್ದೇವೆ ಅಲ್ಲವೇ? ಇದನ್ನು ಪ್ರತಿನಿಯತ, ನಿಯಮಿಸಲ್ಪಟ್ಟ ಅಂದರೆ ನಿಯಂತ್ರಿಸಲ್ಪಟ್ಟ, ನಿಯಮಬದ್ಧವಾಗಿ ಮಾಡಿಸಲ್ಪಟ್ಟ. ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ, ದೇಶ ಕಾಲ ನಿಯಮಗಳಿಗೆ ಅನುಗುಣವಾಗಿ ಆಯಾ ಕರ್ಮಗಳಿಗೆ ಆಯಾ ಫಲಗಳಿರುತ್ತವೆ. ಅಂದರೆ ಈ ಪ್ರಪಂಚದಲ್ಲಿ ಇದೆ, ಇಂಥ ನಿಯಮಗಳು, ಇಂಥ ಕರ್ಮಗಳು ಎಂಬ ವ್ಯವಸ್ಥವುಳ್ಳದ್ದಾಗಿದೆ ಪ್ರಪಂಚ. ಪ್ರಪಂಚ ಅಂದರೆ ಒಂದು ಅಸ್ತವ್ಯಸ್ತ ಅಲ್ಲ ಎಂದರ್ಥ. 3 ಅಂಶಗಳು ಹೇಳಿದ್ದಾರೆ. ಈ ಪ್ರಪಂಚ ಕುರಿತು ಏನು ಹೇಳಿದ್ದಾರೆ? ಮೊದಲು ನಾಮರೂಪಗಳಾಗಿ ವಿಂಗಡಿಸಲ್ಪಟ್ಟಿದೆ. ಒಂದು ನಾಮರೂಪಗಳಾಗಿ ತೋರುವುದಲ್ಲಿ ನಾಮರೂಪ, ಇರುವುದಲ್ಲಿ ಅನೇಕ ಕರ್ತೃಭೋಕ್ತೃಗಳಿದ್ದಾರೆ ಇದರಲ್ಲಿ. ಎರಡನೆಯದು, ಈಗ ಇದು ನಡೆಯುವ ಬಗೆ ಹೇಗೆ ನಡೆಯುತ್ತದೆ? ಇದು 4 ಗುಣಗಳು ಹೇಳಿದ್ದಾರೆ ಈ ಪ್ರಪಂಚ ಕುರಿತು. ಒಂದು, ನಾಮರೂಪಗಳಾಗಿ ವಿಂಗಡಿಸಲ್ಪಟ್ಟಿದೆ. ನಂಬರ್ 1, ಶಂಕರಾಚಾರ್ಯರು ಜಗತ್ತನ್ನು ಹೇಗೆ ಹೇಳಿದ್ದಾರೆ ನೋಡಿ. ಅವರ ಯೋಚನಾ, ಅವರ ಥಿಂಕಿಂಗು ಎಷ್ಟು ಅದ್ಭುತವಾಗಿದೆ. ನಾಮರೂಪಗಳಾಗಿ ವಿಂಗಡಿಸಿ ತೋರುವುದು ಇದು. ಎರಡನೆಯದು, ಅನೇಕ ಕರ್ತೃಭೋಕ್ತೃಗಳು ಇದರ ಒಳಗೆ ಇದ್ದಾರೆ.
ಅಂದರೆ ನಾನು ನನ್ನ ಹಾಗೆ ಅನೇಕ ಜೀವರು ಅನುಭವಿಸ್ತಾ ಇದ್ದಾರೆ. ಮೂರನೆಯದು, ಅಂದರೆ ನಾನೊಬ್ಬನೇ ಅಲ್ಲ, ನನ್ನ ಹಾಗೆ ಎಷ್ಟೋ ಜನರಿದ್ದಾರೆ. ನಾನೊಬ್ಬನೇ ಕರ್ತ ಭೋಕ್ತ ಜೀವ ಅಲ್ಲ, ನನ್ನ ಹಾಗೆ ಎಷ್ಟೋ ಜನರಿದ್ದಾರೆ. ಆದ್ದರಿಂದ ಪ್ರಪಂಚ ಒಬ್ಬರಿಗೋಸ್ಕರ ಮಾಡಿದ್ದಲ್ಲ. ನೋಡಿ, ಒಬ್ಬನೇ ಮಾಡಿಕೊಂಡಿದ್ದರೆ ಒಂದೇ ಬಗೆ ಇರುತ್ತದೆ. ಯಾವುದೇ ಒಂದು ನೋಡಿ, ಒಬ್ಬ ಮನೆ ಕಟ್ಟಿದ್ದಾನೆ, ಒಬ್ಬನೇ ಕಟ್ಟಿದ ಅಂದರೆ ಒಂದೇ ಬಗೆ ಇರುತ್ತದೆ. 10 ಇಂಜಿನಿಯರ್ಗಳು ಸೇರಿಕೊಂಡು ಕಟ್ಟಿದ್ದರೆ ಕೆಲಸಗಾರರು ಆ ಕೆಲಸನೇ ಒಂದು ಬಗೆಯಾಗಿ ತೋರುತ್ತದೆ. ಏಕೆ? 10 ಜನರ ಬುದ್ಧಿ ಸೇರಿಕೊಂಡರೆ ಅದರ ಡಿಸೈನೇ ಬೇರೆ ಇರುತ್ತದೆ, ಬಗೆ 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 ವೆರೈಟಿ ಬರುತ್ತದೆ, ಒಂದೇ ಬಗೆ ಇರಲ್ಲ. ಹಾಗೆ ಅನೇಕ ಜೀವರು ಅನೇಕ ಕರ್ಮಗಳು ಮಾಡುತ್ತಾ ಇದ್ದರೆ ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲ ಬರುತ್ತದೆ. ಜನರು ಹೇಳ್ತಾರೆ, ಇದೇಕೆ ಮಾಡಬೇಕಾಯಿತು, ಹಾಗೆ ಏಕಿದೆ ಎಂದು ಹೇಳ್ತಾರೆ. ನೋಡು, ಯಾವುದೇ ಮಾಡಲಿ, ಕಾನೂನು ಮಾಡಲಿ, ಒಂದು ನಿಯಮ ವ್ಯವಸ್ಥೆ ಮಾಡಲಿ, ಒಂದು ಕೆಲಸ ಮಾಡಲಿ, ನಮ್ಮೊಬ್ಬರಿಗೋಸ್ಕರ ಮಾಡಲ್ಲ, ಅನೇಕ ಜನರಿಗೋಸ್ಕರ ಮಾಡ್ತಾರೆ. ಅಂದರೆ ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ಅನುಭವಿಸಲಿ, ನಮ್ಮನ್ನೊಬ್ಬನನ್ನೇ ಲೆಕ್ಕಕ್ಕೆ ತಗೊಳ್ಳು ಮಾತಾಡಬೇಡ. ಎಲ್ಲರಿದ್ದಾರಪ್ಪ, ಅನೇಕ ಜೀವ. ಒಂದು ವಸ್ತು ತಯಾರು ಮಾಡ್ತಾರೆ, ಅನೇಕ ಜನರಿದ್ದಾರೆ, ಬಗೆ ಬಗೆ ರೋಗಗಳಿರುತ್ತವೆ, ಬಗೆ ಬಗೆ ಔಷಧಿಗಳು ಬೇಕಾಗ್ತದೆ. ನಮಗನ್ನಿಸುತ್ತದೆ, ಇಷ್ಟು ಔಷಧಿಗಳೇಕೆ, ಒಂದೇ ಔಷಧ ಸಾಕೆ. ನೀನೊಬ್ಬನೇ ಇದ್ದೀಯೇ ಏನು? ನಾನೊಬ್ಬನೇ ಇದ್ದರೆ ಹೀಗೆ ಅನಿಸುತ್ತದೆ. ಇಷ್ಟು ಬಸ್ಸುಗಳು ಬೇಕು, ರೈಲುಗಳು ಬೇಕು, ಮನೆಗಳು ಬೇಕು, ಜನರ ಬಗೆ ಬಗೆ ಆಹಾರಗಳು ಬೇಕು, ಬಗೆ ಬಗೆ ವಸ್ತ್ರಗಳು ಬೇಕು, ವಸ್ತ್ರಗಳ ಡಿಸೈನ್ಗಳು ಬೇಕು. ಇಷ್ಟೆಲ್ಲ ಬಗೆ ಏಕೆ ಅಂದರೆ ನಾವು ಬಗೆ ಬಗೆ ಜೀವರಿದ್ದೀವಿ. ಇದನ್ನು ಅನುಭವಿಸುವರು ಬಗೆ ಬಗೆ ಜೀವರಿದ್ದಾರೆ. ಅಂದರೆ ನಾವು ಇನ್ನೊಬ್ಬ ಜೀವರನ್ನು ಲೆಕ್ಕಕ್ಕೆ ತಗೊಳ್ಳು ಜೀವಿಸಬೇಕೇ ಹೊರತು, ನಾನೊಬ್ಬರಿಗೋಸ್ಕರ ನೋಡಬೇಕು, ಪ್ರಪಂಚ ಹೀಗೇಕಿದೆ, ಹಾಗೇಕಿದೆ, ಹೀಗೇಕಿದೆ ಆಕ್ಷೇಪ ಮಾಡ್ತೀವಿ. ಹಾಗೇ ಇರಬೇಕು, ಸರ್ಕಾರ ಹೀಗೆ ಮಾಡಬೇಕು. ಏನಪ್ಪ, ಸರ್ಕಾರ ನನ್ನೊಬ್ಬರನ್ನೇ ನೋಡುವುದಲ್ಲ, ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಜನರಿದ್ದಾರೆ. ಇವರೆಲ್ಲರನ್ನು ನೋಡಿಕೊಂಡು ಇವರ ಎಲ್ಲರ ಅಭಿಲಾಷೆಗಳು, ಅಪೇಕ್ಷೆಗಳು, ಆಸೆಗಳನ್ನು ಲೆಕ್ಕಕ್ಕೆ ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಅಂದರೆ ನಾನೊಬ್ಬನಿಗೋಸ್ಕರನೇ ಜಗತ್ತು ನಡೆಯುವುದಲ್ಲ. ಜನರು ಒಬ್ಬನೇ ಮಗು ಇದ್ದರೆ ಒಬ್ಬ ಮನೆಯಲ್ಲಿ ಅವರು ಏನು ಮಾಡಿದ್ದಾರೆ ಅದೇ ಅವ್ರಿಗೆ ಬೇಕು ಅಂದರೆ ತಂದು ಕೊಡ್ತಾರೆ. ಆಟ ಆಡುವುದು ಏನಂದರೆ ಆಟ ಆಡ್ಕೊಳ್ಳಬಹುದು, ಯಾರು ಅಡ್ಡೇ ಇಲ್ಲ. ಸಪೋಸಿಂಗ್ ಇಬ್ಬರು ಹುಡುಗರಿದ್ದಾರೆ, ಮಕ್ಕಳು ಮನೆಯಲ್ಲಿ, ಯಾವುದೇ ಮಾಡಲೇ ಹಾಗೆ ಮಾಡಬೇಡ, ಅಕ್ಕ ಇದ್ದಾರೆ, ತಮ್ಮ ಇದ್ದಾನೆ, ಅವರನ್ನು ನೋಡ್ಕೋ, ಅವ್ರ ಜೊತೆಗೆ ಆಟ ಆಡ್ಕೋ, ಒಂದು ವಸ್ತು ಕೊಟ್ಟರೆ ಎಲ್ಲರೂ ಹಂಚ್ಕೋ. ಅಂದರೆ ಇನ್ನೊಬ್ಬರ ಜೊತೆಗೆ ನಾನು ಸೇರಿಕೊಂಡು ಆಟ ಆಡುವುದಾದರೆ, ವಸ್ತು ತಂದಾದರೆ ಇನ್ನೊಬ್ಬರನ್ನು ಲೆಕ್ಕಕ್ಕೆ ತಗೊಂಡು ಮಾಡಬೇಕು. ನಾನೊಬ್ಬನಿಗೆ ಇಷ್ಟ ಬಂದಂತೆ ಮಾಡೋಕ್ಕಾಗಲ್ಲ ಎಲ್ಲವೇ. ಅಂದರೆ ನಾವು ಇನ್ನೊಬ್ಬ ಜೀವರ ಜೊತೆಗೆ ಹಂಚಿಕೊಂಡು ಜೀವಿಸ್ತಾ ಇದ್ದೀವಿ. ಅದರಿಂದ ಪೂರ್ತಿ ನಮ್ಮ ಇಷ್ಟ ಬಂದಂತೆ ನಡೆಯಲ್ಲ, ಅವರನ್ನು ಲೆಕ್ಕಕ್ಕೆ ತಗೊಳ್ಳಬೇಕು. ಕೆಲವೊಮ್ಮೆ ಅವರು ಸಹಕರಿಸ್ತಾರೆ, ಕೆಲವೊಮ್ಮೆ ಅವರಿಂದಲೇ ತೊಂದರೆ ಆಗ್ತದೆ, ಕೆಲವೊಮ್ಮೆ ಅವರಿಂದ ಅನುಕೂಲತೆ ಆಗ್ತದೆ. ಅಂದರೆ ಪ್ರಪಂಚ ಸ್ವಭಾವ ನೋಡಿ, ಅನುಕೂಲ ಪ್ರತಿಕೂಲ. ಪ್ರಪಂಚವು ಇಷ್ಟವಿಲ್ಲದಿದ್ದರೂ ಕೆಲವು ಒಪ್ಪಬೇಕಾಗ್ತದೆ, ಏಕೆಂದರೆ ಮಿಕ್ಕ ಜನರಿದ್ದಾರೆ, ಅವರ ಇಷ್ಟಗಳಿವೆ, ಅವರ ಅನಿಷ್ಟಗಳು, ಅವರ ಅವಶ್ಯಕತೆಗಳು ಇರುತ್ತವೆ. ನನಗೆ ಇಷ್ಟವಿದೆ, ಇನ್ನೊಬ್ಬರಿಗೆ ಇಷ್ಟವಿಲ್ಲ, ನನಗೆ ಇಷ್ಟವಿಲ್ಲ, ಅವರು ಇನ್ನೊಬ್ಬರಿಗೆ ಅದು ಬೇಕಾಗ್ತದೆ. ಅದರಿಂದ ಇಷ್ಟವಿಲ್ಲದಿದ್ದರೂ ಸಹಿಸಿಕೊಳ್ಳಬೇಕು. ಅಂದರೆ ಅನೇಕ ಕರ್ತೃ ಭೋಕ್ತೃಗಳು, ಅನೇಕ ಜೀವರೆಲ್ಲರೂ ಇದರಲ್ಲಿ ಸೇರಿಕೊಂಡಿದ್ದಾರೆ. ಯಾವುದೇ ಕೆಲಸ ಎಲ್ಲರಿಗೋಸ್ಕರ ಮಾಡ್ತೀವಿ, ಎಲ್ಲರನ್ನು ಲೆಕ್ಕಕ್ಕೆ ತಗೊಂಡು ಮಾಡ್ತೀವಿ ಹೊರತು ನನ್ನೊಬ್ಬನಿಗೋಸ್ಕರ ನಡೆಯುವುದಲ್ಲ. ಅದಕ್ಕೋಸ್ಕರ ಜಗತ್ತು ಇಷ್ಟು ಬಹುಮುಖೀನವಾಗಿ ಇಷ್ಟು ಸಂಕ್ಲಿಷ್ಟವಾಗಿ ಏಕೆ ಇದೆ ಅಂದರೆ ಅನೇಕ ಜೀವರಿದ್ದಾರೆ. ಒಬ್ಬನು ಒಳ್ಳೆಯನಾಗಿದ್ದಾನೆ, ಒಬ್ಬನು ಅತ್ಯಂತ ಸಜ್ಜನರು, ಸಾತ್ವಿಕರು, ಅತ್ಯಂತ ನಿಸ್ವಾರ್ಥಪರರು. ಒಬ್ಬರೇನು ಸ್ವಲ್ಪ ಒಳ್ಳೆಯದು ಮಾಡ್ತಾರೆ, ಸ್ವಲ್ಪ ತೊಂದರೆನೂ ಕೊಡ್ತಾರೆ. ಇನ್ನು ಕೆಲವರು ಇರುತ್ತಾರೆ, ತೊಂದರೆ ಕೊಡ್ತಾರೆ. ನಾನೇನು ಮಾಡಲಿಲ್ಲ, ನಾನು ಇಷ್ಟು ಒಳ್ಳೆಯವನು, ಎಲ್ಲರೂ ನನ್ನನ್ನೇ ಬೈಯುತ್ತಾ ಇದ್ದಾರೆ, ನಾನು ನೋಡಿ ಎಲ್ಲ ಮಾಡ್ತಾ ಇದ್ದೀನಿ, ಇನ್ನೊಬ್ಬರಿಗೋಸ್ಕರನೇ ನಿಮಗೋಸ್ಕರನೇ ಮಾಡ್ತಾ ಇದ್ದೀನಿ, ನಾನು ನಿಸ್ವಾರ್ಥ ಎಂದು ಹೇಳಿಕೊಳ್ಳುವುದು ದೊಡ್ಡದು, ಮಾಡುವುದೆಲ್ಲ ಮೋಸ ಅಲ್ಲವೇ? ಇಂಥವರು ಇರುತ್ತಾರೆ. ಮೂರನೇವನು ಹೇಳ್ತಾನೆ, ಹೇಳುವುದೇ ದೊಡ್ಡದು. ನಾನು ಅಷ್ಟು ಮಾಡ್ತಾ ಇದ್ದೀನಿ, ಹೀಗೆ ಮಾಡ್ತಾನೆ, ನಾನು ಎಲ್ಲರೂ ತಪ್ಪರ್ಥ ಮಾಡಿಕೊಂಡ್ರು, ಅಯ್ಯೋ ನಾನು ಸಮಾಜಕ್ಕೋಸ್ಕರನೇ ಜೀವಿಸ್ತಾ ಇದ್ದೀನಿ, ಯಾರು ಮಾಡ್ತಾ ಇದ್ದಾರೆ ನನ್ನನ್ನು ಬಿಟ್ಟು, ನಾನೇ ಅಲ್ಲವೇ ಎಲ್ಲರಿಗೋಸ್ಕರ ಮಾಡುವುದು ಎಂದು ಅವರು ತನ್ನನ್ನು ತಾನೇ ಇಂಪಾರ್ಟೆಂಟ್ ಎಂದು ನೋಡ್ಕೊಳ್ತಾನೆ. ಏನೋ ಮಾಡಿದ್ದಾನೆ, ಅವರಲ್ಲಿ ಮಾಡುವುದರಲ್ಲೆಲ್ಲ ತನ್ನ ಸ್ವಾರ್ಥವೇ. ಇನ್ನೊಬ್ಬರ ನೆಪ ಮಾಡುವುದು ತನಗೋಸ್ಕರ. ಈಗ ಇನ್ನೊಬ್ಬರು ಕೆಲವರು ಇರುತ್ತಾರೆ, ಈಗ ಎಲ್ಲರಿಗೆ ನಾಶ ಮಾಡುವುದೇ ಅವರ ಕೆಲಸ.
ಅಂದರೆ ಅಸುರರೂ ಇರುತ್ತಾರೆ, ಅತ್ಯಂತ ದುಷ್ಟರೂ ಇರುತ್ತಾರೆ, ಸ್ವಲ್ಪ ಸ್ವಾರ್ಥಪರರೂ ಇರುತ್ತಾರೆ, ಸ್ವಲ್ಪ ನಮ್ಮದು ನಿಮ್ಮದು ಇಬ್ಬರದು ಸೇರಿಕೊಳ್ಳೋಣ ಎಂದು ಮಧ್ಯಮರು ಇರುತ್ತಾರೆ, ಇನ್ನೊಬ್ಬರಿಗೋಸ್ಕರನೇ ಎಲ್ಲ ಮಾಡಿಬಿಟ್ಟು ತಾವು ಪೂರ್ತಿ ನಾಶವಾಗಿದ್ದರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಮಾಡೋಣ ಎಂದು ಪೂರ್ತಿ ನಿಸ್ವಾರ್ಥಪರರೂ ಇರುತ್ತಾರೆ. ಬಗೆ ಜೀವರಾಶಿಗಳಿರುತ್ತಾರೆ, ಬಗೆ ದೇವರು ಇರುತ್ತಾರೆ. ದೇವರಲ್ಲಿ ನೋಡಿ ನಮಗಿಂತ ಹೆಚ್ಚಿನವರು ಪಿತೃದೇವರಿದ್ದಾರೆ, ದೇವರು ಇದ್ದಾರೆ. ಅದರಲ್ಲಿ ಮತ್ತೆ ದೇವರಿಗೆ ಅಧಿಪತಿ ಇಂದ್ರ ಇದ್ದಾನೆ, ಋಷಿಗಳಿದ್ದಾರೆ, ಬ್ರಹ್ಮಲೋಕವಾಸಿಗಳಿದ್ದಾರೆ, ಬ್ರಹ್ಮಾದಿ ದೇವದರಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ. ಇಷ್ಟು ನಾವು ಪೂಜಿಸಲ್ತಕ್ಕವರೂ ಹೆಚ್ಚಿದ್ದಾರೆ. ನಮ್ಮ ಸಮಾನ ಜೀವರು ಅಂದರೆ ಮನುಷ್ಯ ಲೋಕದಲ್ಲಿ ಅನೇಕ ಜನರಿದ್ದಾರೆ. ನಮಗಿಂತ ಕೆಳಮಟ್ಟದವರು ಪ್ರಾಣಿಗಳೂ ಅನೇಕವಿವೆ. ಒಂದು ಸಲ ಏನಾಯ್ತಂತೆ, ಇನ್ನೊಬ್ಬರ ಜೀವರೇಖೆ ನಮಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ, ಎಲ್ಲರನ್ನು ಕಿತ್ತು ಹಾಕಿಬಿಡೋದು. ಹೀಗೆ ಮಾಡಿಬಿಟ್ರೆ ಏನಾಗುತ್ತದೆ ನಮಗೆ ಗೊತ್ತಾಗಲ್ಲ. ಇದು ಒಂದು ಸಲ ಆಯ್ತಂತೆ, ಯಾರೋ ಕಥೆ ಹೇಳಿದ್ದಾರೆ. ಚೈನಾ ಅವರು ಕಮ್ಯುನಿಸ್ಟ್ ಜನರು. ಅವರು ಏನು ಮಾಡಿದರಂತೆ, ಚೈನಾ ಸರ್ಕಾರ ಒಂದು ಸಲ ಅವರು ಏನು ಬೆಳೆಸುವಾಗ ಹೊಲಗದ್ದಲೆಯಲ್ಲಿ ಫಸಲಿ ಬೆಳೆಸುವಾಗ ಈ ಪಕ್ಷಿಗಳು, ಹುಳಗಳು, ಪಕ್ಷಿಗಳು ಬಂದು ತಿಂತವಲ್ಲ, ಪಕ್ಷಿಗಳು ಬಂದು ಸ್ವಲ್ಪ ಧಾನ್ಯ ತಿಂತವೆ. ನಾವು ಉತ್ಪತ್ತಿ ಮಾಡಿರುವ ಧಾನ್ಯದಲ್ಲಿ ಸ್ವಲ್ಪ ಭಾಗ ಹುಳ ತಿಂತದೆ, ಸ್ವಲ್ಪ ಭಾಗ ಪಕ್ಷಿಗಳು ತಿಂತವೆ, ಸ್ವಲ್ಪ ಭಾಗ ಕೆಲಸ ಮಾಡಿರುವವರು ಕೆಲಸಗಾರರು ತಿಂತಾರೆ, ಸ್ವಲ್ಪ ಕಳ್ಳತನರು ತಗೊಂಡು ಬಿಡ್ತಾರೆ. ಇಷ್ಟು ಬಂದಾಗ ಮನೆಗೂ ತಂದು ಬಿಡ್ತೀವಿ. ಮನೆಗೂ ತಂದ ನಂತರನೂ ಇನ್ನೂ ಸ್ವಲ್ಪ ಹಾಳಾಗಿ ಬಿಡ್ತದೆ. ಆವಾಗ ಉಳಿದಿದ್ದು ನಮ್ಮ ಬಾಯಿಗೆ ಬರುವುದರಲ್ಲಿ ಸ್ವಲ್ಪ ಭಾಗ ಬರುತ್ತದೆ. ಮಧ್ಯದಲ್ಲಿ ಇಷ್ಟು ಇನ್ನೊಬ್ಬ ಜನರಿಗೆ ಹೋಗಲ್ಲವ ಏನು? ನೀವು ಹಳ್ಳಿ ಜನರಾದರೆ ಗೊತ್ತಾಗ್ತದೆ. ಯಾವುದೇ ಒಂದು ವಸ್ತು ಉತ್ಪತ್ತಿ ಮಾಡಿದ್ದರೆ ನೀವು ಮಾಡಿದ್ದೆಲ್ಲ ಪೂರ್ತಿಯಾಗಿ ಬರಲ್ಲ. ಮಧ್ಯದಲ್ಲಿ ಎಷ್ಟೆಷ್ಟು ಹಾಳಾಗ್ತದೆ, ಎಷ್ಟೆಷ್ಟು ವೇಸ್ಟ್ ಆಗ್ತದೆ. ಎಷ್ಟೋ ವೇಸ್ಟ್ ಆಗಿ ಕೊನೆಗೆ ನಮ್ಮ ಮನೆಗೂ ನಮ್ಮ ಬಾಯಿಗೆ ತಲುಪುವುದು ಸ್ವಲ್ಪನೇ. ಇದು ಭಗವಂತನ ಸೃಷ್ಟಿ ರಚನೆ ಅಷ್ಟೇ, ಹಾಗೇ ಇರುತ್ತದೆ. ಅಂದರೆ ಅವರೇನು ಮಾಡಿದ್ದಾರೆ, ಚೈನಾ ಅವರು, ಈ ಪಕ್ಷಿಗಳೆಲ್ಲ ಲಕ್ಷಾಂತರ ಕೋಟ್ಯಂತರ ಪಕ್ಷಿಗಳಿವೆ, ಈ ಬಂದೆಲ್ಲ ನಮ್ಮ ಫಸಲಿ ತಿಂತಾ ಇವೆ, ನಮ್ಮ ಬೆಳೆ ಎಲ್ಲ. ಅದರಿಂದ ಏನು ಮಾಡಿದ್ದಾರೆ, ಪಕ್ಷಿಗಳೆಲ್ಲ ಸಾಯಿಸಿಬಿಡೋಣ, ಅನಾವಶ್ಯಕ, ಈ ಪಕ್ಷಿಗಳಿಂದ ಏನು ಉಪಯೋಗವಿಲ್ಲ. ಈಗ ಕಮ್ಯುನಿಸ್ಟ್ ಬುದ್ಧಿ ಹೀಗಿರುತ್ತದೆ ಅಲ್ಲವೇ? ಕಮ್ಯುನಿಸ್ಟ್ ಬುದ್ಧಿ ಅಂದರೆ ಇದೇ ಮೂರ್ಖ ಬುದ್ಧಿ, ದುಷ್ಟ ಬುದ್ಧಿ, ದುಸ್ಸಾಹಸ ಬುದ್ಧಿ. ಅವ್ರೇನು ಮಾಡಿದ್ದಾರೆ ಅಂದರೆ ಪಕ್ಷಿಗಳನ್ನೆಲ್ಲ ಲಕ್ಷಾಂತರ ಕೋಟ್ಯಂತರ ಪಕ್ಷಿಗಳಲ್ಲೆಲ್ಲ ಸಾಯಿಸಿಬಿಟ್ಟರು. ಪಕ್ಷಿಗಳೆಲ್ಲ ಸಾಯಿಸಿಬಿಟ್ಟರೆ ಈಗ ಮುಂದಿನ ವರ್ಷ ಏನಾಯಿತು, ಫಸಲೇ ಇಲ್ಲ. ಏಕೆ? ಹುಳಗಳು ಎಷ್ಟು ಬೆಳೆದು ಬಿಟ್ಟಿವೆ ಅಂದರೆ ಹುಳಗಳೆಲ್ಲ ಧಾನ್ಯಗಳು ತಿಂದು ಬಿಟ್ಟಿವೆ. ಊಟಕ್ಕಿಲ್ಲ, ಜನರು ಸತ್ತು ಹೋಗ್ತಾ ಇದ್ದಾರೆ. ಏನು ಮಾಡಬೇಕು? ಈಗ ಆವಾಗ ಪಕ್ಷಿಗಳು ಬೇಕಾಯ್ತಂತೆ. ಪಕ್ಷಿಗಳು ಬೇಕಂದರೆ ಪಕ್ಷಿಗಳಂದರೆ ಈ ಗುಬ್ಬಚ್ಚಿಗಳು ಅಂತ, ಗುಬ್ಬಚ್ಚಿ ತರಹ ಇನ್ನೂ ಅನೇಕ ಸಣ್ಣ ಪಕ್ಷಿಗಳಿರುತ್ತವೆ. ಅವರು ಅಂದ್ಕೊಂಡರು ಈ ಪಕ್ಷಿಗಳು ನಮ್ಮ ಬೆಳೆಗಳು ತಿಂದು ನಮಗೆ ಹಾನಿ ಮಾಡ್ತವೆ ಹೊರತು ಇದರಿಂದ ನಮಗೇನು ಏನು ಹಿತವಾಗ್ತದೆ, ಇದರಿಂದ ಏನು ಉಪಯೋಗ, ನಮಗೆ ಇದರಿಂದ ಏನು ಹಿತವಿಲ್ಲವೇ ಅಂತ ತಿಳ್ಕೊಂಡರು. ನೋಡಿ ಮೂರ್ಖ ಬುದ್ಧಿ ಹೇಗೆ. ಜಗತ್ ಸೃಷ್ಟಿ ನಾವು ಅರ್ಥ ಮಾಡಿಕೊಂಡು ಇದಕ್ಕೆ ಹೊಂದಿಕೊಳ್ಳಬೇಕೇ ಹೊರತು ಅದು ಬೇಡ ಇದು ಬೇಡ, ಇಲ್ಲಿ ಜನರು ಕೆಟ್ಟವರಿದ್ದಾರೆ, ಇವರನ್ನು ತೆಗೆದುಬಿಡು, ಅವ್ರನ್ನ ನಾಶ ಮಾಡು, ಇವ್ರನ್ನ ನಾಶ ಮಾಡು, ಯಾರು ಬೇಡ, ನಾನೊಬ್ಬನು ಬಿಟ್ಟು. ನೋಡಿ ಬುದ್ಧಿ ಹೇಗಿದೆ. ಈಗ ಇದೇ ಕಮ್ಯುನಿಸ್ಟ್ ಬುದ್ಧಿ. ಕಮ್ಯುನಿಸ್ಟ್ ಅಂದರೆ ಸ್ವಾರ್ಥಪರರ ಮೂರ್ಖರ ಬುದ್ಧಿ. ಈಗ ಕೊನೆಗೆ ಪಕ್ಷಿಗಳೆಲ್ಲ ಸತ್ತು ಹೋಗ್ತಾ ಇವೆ, ಬೆಳೆಯುತ್ತಾ ಇಲ್ಲ, ಬೆಳೆಯುತ್ತಾ ಇಲ್ಲ, ಬೆಳೆದ ಬೆಳೆಯೆಲ್ಲ ಹುಳಗಳು ತಿಂದು ಬಿಡ್ತಾ ಇವೆ. ಹೇಗೆ? ಹುಳಗಳು ಸಾಯಬೇಕಂದ್ರೆ ಸ್ವಲ್ಪ ಪಕ್ಷಿಗಳಿರಬೇಕು, ಪಕ್ಷಿಗಳೇ ಇಲ್ಲ, ಎಲ್ಲ ಪಕ್ಷಿಗಳು ಸಾಯಿಸಿಬಿಟ್ಟರು. ಆವಾಗ ಮಿಕ್ಕ ದೇಶಗಳಿಗೆ ಕೇಳ್ಕೊಂಡರಂತೆ, ನೀವೆಲ್ಲ ನಿಮ್ಮ ಗುಬ್ಬಚ್ಚಿಗಳನ್ನು ಕೆಲವು ಕೊಡಿ ಎಂದು. ಯಾವ ದೇಶ ಕೊಟ್ಟಿಲ್ಲ. ಏಕೆಂದರೆ ನಾವೇಕೆ ಕೊಡುವುದು, ನಮ್ಮ ಗುಬ್ಬಚ್ಚಿಗಳು, ನಮ್ಮ ದೇಶಕ್ಕೆ ಗುಬ್ಬಚ್ಚಿಗಳು ಕಡಿಮೆ ಆಗ್ತವೆ. ನಾವು ಎಷ್ಟು ಬದುಕಿದ್ದೇವೋ ಗುಬ್ಬಚ್ಚಿಗಳು ಬೇಕು, ಹುಳಗಳು ಬೇಕು, ಎಲ್ಲರೂ ಬೇಕು. ನಾವೊಬ್ಬರೇ ಬದುಕಿರ್ತೀವಿ ಅಂದರೆ ಪ್ರಪಂಚ ಬದುಕಲ್ಲ. ಓಕೆ, ಕೊನೆಗೆ ಯಾವುದೋ ಒಂದು ದೇಶವನ್ನು ಕೇಳಿದರೆ ಒಂದು ದೇಶ ಒಪ್ಕೊಂಡಂತೆ ಏನೋ ಕೆಲವು ಲಕ್ಷಾಂತರ ಗುಬ್ಬಚ್ಚಿಗಳನ್ನು, ಪಕ್ಷಿಗಳನ್ನು ಕೊಟ್ಟರಂತೆ. ಅವುಗಳನ್ನು ತಗೊಂಡು ಹೋಗಿ ಅಲ್ಲಿ ಇಟ್ಕೊಂಡಾಗ ನಂತರ ಕೆಲವು ದಿವಸಕ್ಕೆ 1 ವರ್ಷಕ್ಕೋ 2 ವರ್ಷಕ್ಕೋ ಇನ್ನೂ ಹೆಚ್ಚು ಪಕ್ಷಿಗಳೆಲ್ಲ ಬೆಳೆದು ಆವಾಗ ಮತ್ತೆ ಸರಿಯಾಯಿತು. ಅಂದರೆ ಹುಳಗಳನ್ನು ತಿನ್ನುವುದಕ್ಕೆ ಪಕ್ಷಿಗಳು, ಗುಬ್ಬಚ್ಚಿಗಳಿರುತ್ತವೆ. ಹುಳಗಳನ್ನು ಮತ್ತು ಹುಳಗಳು ಬೆಳೆಯುವುದಕ್ಕೆ ಇದು ಬೇಕು, ಇದನ್ನು ಬೆಳೆಯುವುದಕ್ಕೆ ಇನ್ನೊಂದು ಬೇಕು, ಇನ್ನೊಂದು ಬೇಕು.
ಈಗ ಜಗಚ್ಚಕ್ರ ನಡೆಯುತ್ತದೆ. ಭಗವದ್ಗೀತಾ ಹೇಳ್ತದೆ ನೋಡಿ, ಜಗಚ್ಚಕ್ರ. ಈ ಜಗಚ್ಚಕ್ರ ನಡೆಯುವುದಕ್ಕೆ ನೀವು ನಾವು ಪಕ್ಷಿಗಳು ಪ್ರಾಣಿಗಳು ಎಲ್ಲರೂ ಬೇಕು. ಅವರು ಬೇಡ ಇವರು ಬೇಡ, ಇವರು ಸಾಯಿಸ್ತೀವಿ ಅಂದರೆ ಪ್ರಪಂಚ ನಡೆಯಲ್ಲ. ಅದರಿಂದ ಅನೇಕ ಜೀವರಿದ್ದಾರೆ ನೋಡಿ. ಜಗತ್ತು ನಡೆಯುವುದಕ್ಕೆ ಅನೇಕ ಜೀವರಾಶಿಗಳು, ಅನೇಕ ಬಗೆ ಬಗೆ ಜೀವರು ಬೇಕು, ಅನೇಕ ಬಗೆಯಾದ ಪ್ರಾಣಿಗಳು ಬೇಕು. ಒಂದು ಇನ್ನೊಂದೇನೆಂದರೆ, ಈಗ ನಮ್ಮ ಆಧ್ಯಾತ್ಮಿಕ ದೃಷ್ಟ್ಯ ನೋಡಿದ್ದರೆ, ವೇದಾಂತ ದೃಷ್ಟ್ಯ, ವೇದಾಂತ ಅಲ್ಲ ಅಂದರೆ ನಮ್ಮ 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 ಶಾಸ್ತ್ರೀಯ ದೃಷ್ಟ್ಯ, ಜೀವರು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಬಗೆ ಬಗೆ ಜನ್ಮಗಳನ್ನು ಪಡ್ಕೊಳ್ತೀವಿ. ಬೇರೆ ಪ್ರಾಣಿಗಳ ಜನ್ಮ, ಎಲ್ಲ ಜನ್ಮಗಳನ್ನು ಅನುಭವಿಸಿ ಇಲ್ಲಿಗೆ ಬರ್ತೀವಿ. మరి ಜೀವ ಬೆಳೆಯುತ್ತಾ ಇರಬೇಕಂದರೆ ಅನೇಕ ಜನ್ಮಗಳಿಗೆ ತಮ್ಮ ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಅನೇಕ ಜೀವರಾಶಿಗಳಿರುತ್ತಾರೆ. ಏಕೆಂದರೆ ನಮ್ಮ ಕರ್ಮಗಳು ಬಗೆ ಬಗೆ ಇರುತ್ತವೆ. ಒಂದೊಂದು ಕರ್ಮಕ್ಕೆ ಒಂದೊಂದು ಬಗೆಯಾದ ಪ್ರಾಣಿ ಜನ್ಮ ಬೇಕಾಗ್ತದೆ. ಏಕೆಂದರೆ ಕರ್ಮಫಲಗಳು ಎಲ್ಲವೂ ಮನುಷ್ಯ ಜನ್ಮದಲ್ಲಿ ಅನುಭವಿಸೋಕ್ಕಾಗಲ್ಲ. ಎಲ್ಲ ಒಳ್ಳೆಯ ಕರ್ಮಗಳಿಗೆ, ಎಲ್ಲ ಕೆಟ್ಟ ಕರ್ಮಗಳಿಗೆ ಒಂದೇ ಮನುಷ್ಯ ಜನ್ಮ ಅನುಭವಿಸೋಕ್ಕಾಗಲ್ಲ, ಸಾಕಾಗಲ್ಲ. ಇನ್ನೊಂದು ಕಡೆ ಬೇರೆ ಜನ್ಮಗಳಿಗೆ ಹೋಗಬೇಕಾಗ್ತದೆ ಜೀವರು. మరి ಇಷ್ಟು ವೆರೈಟಿ ಇದ್ದರೆ ನಾವು ಮಾಡಿದ ಕರ್ಮಗಳಿಗೆ ಅನುಗುಣವಾಗಿರುತ್ತದೆ. ಇಲ್ಲದಿದ್ದರೆ ಹೇಗೆ? ಮನುಷ್ಯರಲ್ಲೇ ಕೋತಿಗಳಾಗ್ತಾರೆ, ಮನುಷ್ಯರಲ್ಲೇ ಕಾಡು ಪ್ರಾಣಿಗಳಾಗ್ತಾರೆ. ಈಗ ನೀವು ಬೇರೆ ಪ್ರಾಣಿಗಳ ಜನ್ಮ ಇಲ್ಲ ಅಂದರೆ ಎಲ್ಲ ಮನುಷ್ಯರಲ್ಲೇ ಆಗಿ ಹುಟ್ಟಬೇಕೇನು? ಎಲ್ಲರೂ ಮನುಷ್ಯರಾಗಿ ಹುಟ್ಟಿದ್ದರೆ ಮನುಷ್ಯರೇ ಕಾಡು ಪ್ರಾಣಿಗಳಾಗ್ತಾರೆ, ಮನುಷ್ಯರೇ ಹಾವುಗಳಾಗ್ತಾರೆ, ಮನುಷ್ಯರೇ ಪಕ್ಷಿಗಳಾಗ್ತಾರೆ, ಮನುಷ್ಯರೇ ಚೇಲುಗಳಾಗ್ತಾರೆ, ಮನುಷ್ಯರೇ ಬಂದು ಕಚ್ಚುತ್ತಾರೆ. ಮತ್ತೀಗ ನೀವು ಚೇಲುಗಳು ಹಾವುಗಳು ಬೇಡ ಅಂದರೆ ಮನುಷ್ಯರೇ ಹಾವುಗಳು ಚೇಲುಗಳಾಗಿಬಿಡ್ತಾರೆ. ಮರಿಗೆ ಬೇಕಲ್ಲವೇ? ಜೀವನಿಗೆ ಬಗೆ ಬಗೆ ಕರ್ಮಗಳಿವೆ, ಅದಕ್ಕೆ ಅನುಗುಣವಾಗಿ ಬಗೆ ಬಗೆ ಜನ್ಮಗಳು ಬೇಕು. ಬೇಡ ಅಂದರೆ ಹೇಗೆ? ನೀವು ಯಾರು ಬೇಡ ಹೇಳುವುದಕ್ಕೆ? ಭಗವಂತ ಸೃಷ್ಟಿ ಮಾಡಿದ್ದು ನನ್ನೊಬ್ಬನಿಗೋಸ್ಕರ ಮಾಡಲಿಲ್ಲ, ಎಲ್ಲರಿಗೋಸ್ಕರ ಮಾಡಿದ. ಎಲ್ಲ ಜೀವರನ್ನು ಲೆಕ್ಕಕ್ಕೆ ತಗೊಳ್ಳು ಮಾಡಿದ. ಅದರಿಂದ ಇಷ್ಟು ಬಗೆ ಬಗೆಯಾದ ಜೀವರನ್ನೆಲ್ಲ ಒಳಗೊಂಡಿದ್ದು, ನಾಮರೂಪಗಳಾಗಿ ವಿಂಗಡವಾಗಿದ್ದು ಒಂದು. ಏಕೆ? ಪರಮಾತ್ಮನಲ್ಲಿ ಈ ನಾಮರೂಪ ವಿಂಗಡ ಇಲ್ಲ, ಜಗತ್ತಿನಲ್ಲಿ ತೋರ್ತದೆ. ಎರಡನೆಯದು, ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ, ಅನೇಕ ಕರ್ತೃಭೋಕ್ತೃಗಳಿದ್ದಾರೆ, ಎರಡನೆಯದಾಯಿತು. ಮೂರನೆಯದು, ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ, ಅವರು ಹೇಗೆ ಜೀವಿಸ್ತಾರೆ? ಅನೇಕ ಕರ್ಮಗಳನ್ನು ಆಯಾ ದೇಶದಲ್ಲಿ, ಆಯಾ ಕಾಲದಲ್ಲಿ, ಆಯಾ ನಿಮಿತ್ತದಿಂದ ಆಯಾ ಬಗೆಯಾದ ಕರ್ಮಗಳು ಮಾಡಿ ಆಯಾ ಬಗೆಯಾದ ಫಲಗಳನ್ನು ಪಡ್ಕೊಡ್ತಾರೆ. ಇದು ಜಗತ್ತಿನ ರಚನೆ ಅಲ್ಲವೇ? ಇದು ಮೂರನೆಯದು. ಈಗ ನಾಲ್ಕನೆಯದು ನೋಡಿ, ಇಷ್ಟು ಬಗೆ ಜಗತ್ತಿದ್ದರೆ ಯಾರಿಗೆ ಎಷ್ಟು ಕರ್ಮಫಲ, ಯಾರಿಗೂ ಎಲ್ಲೂ ಅಂದರೆ ಅರ್ಥವೇ ಆಗಲ್ಲ. ಒಬ್ಬ ಮನುಷ್ಯನ ಬುದ್ಧಿಗೆ ಸಿಗಲ್ಲ. ಅಂದರೆ ಮನುಷ್ಯನ ಬುದ್ಧಿ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಕಾಗಲ್ಲ ಎಂದರ್ಥ. ಇದು ನೋಡಿ, ಶಂಕರಾಚಾರ್ಯರ ಮಾತಿನಲ್ಲಿ ಮನಸಾಪ್ಯಚಿಂತ ರಚನಾರೂಪಸ್ಯ, ಇದರ ರಚನಾ ಅಂದ್ರೇನು? ಹೊಂದಿಕೆ. ಯಾವ ಕರ್ಮಕ್ಕೆ ಯಾವ ಫಲ, ಯಾರು ಹೇಗೆ ಹುಟ್ಟುತ್ತಾರೆ, ಬಗೆ ಬಗೆ ಜನರಿದ್ದಾರಲ್ಲ, ಇಷ್ಟು ಬಗೆ ಜನರೇಕೆ? ಇಷ್ಟು ಬಗೆ ಕರ್ಮಗಳು ಮಾಡಿದ್ದಾರಪ್ಪ, ಅದಕ್ಕಾಗಿ ಇಷ್ಟು ಬಗೆ ಜನರು ಹುಟ್ಟಬೇಕು. ಎಲ್ಲರೂ ಒಂದೇ ಬಗೆ ಕರ್ಮ ಮಾಡ್ತಾರೇನು? ಬಗೆ ಬಗೆ ಕರ್ಮಗಳು ಮಾಡಿದ್ದಾರೆ, ಅದಕ್ಕೆ ಫಲವೂ ಬಗೆ ಬಗೆಯಾಗೇ ಇರುತ್ತದೆ. ಅದಕ್ಕಾಗಿ ಇಷ್ಟು ಜನರಾಗಿದ್ದೇವೆ ನಾವು. ನನ್ನ ಹಾಗೆ ಇನ್ನೊಬ್ಬರಿಲ್ಲ, ಇನ್ನೊಬ್ಬರ ಹಾಗೆ ನಾನಿಲ್ಲ, ನನ್ನ ಹಾಗೆ ಇನ್ನೊಬ್ಬರಿಲ್ಲ. ಈಗ ಇದೆಲ್ಲ ಪ್ರಪಂಚ. ನಾವು ನಮ್ಮಲ್ಲೇ ಎಷ್ಟು ಬಗೆ ಇದೆ ನೋಡಿ. ಆಯಾ ಕರ್ಮಗಳನ್ನು ಮಾಡಿದ್ದೇವೆ. ಇದೆಲ್ಲ ಕರ್ಮಗಳು ಒಂದು ರೀತಿಯ ನೋಡಿದ್ದರೆ ಈ ಎಲ್ಲ ಕರ್ಮಗಳು ನಾವು ಮಾಡ್ತೀವಿ. ಕೆಲವು ಕರ್ಮಗಳು ತಪ್ಪು ಬೇಡ ಎಂದು ತಿಳ್ಕೊಂಡು ಬಿಟ್ಟಿದ್ದೇವೆ. ತಿಳ್ಕೊಂಡು ಇಲ್ಲಿಗೆ ಬಂದಿದ್ದೇವೆ ನಾವು. ಆದ್ದರಿಂದ ಇಂಥ ಪ್ರಪಂಚಕ್ಕೆ ಯಾರಿಗೆ ಯಾವ ಕರ್ಮ ಫಲ ಕೊಡಬೇಕು, ಯಾರಿಗೆ ಎಷ್ಟು ಜ್ಞಾನ, ಇದೆಲ್ಲ ಒಬ್ಬ ಮನುಷ್ಯನ ಬುದ್ಧಿಗೆ ಅರ್ಥವಾಗಲ್ಲ. ಅದರಿಂದ ನಮ್ಮ ಬುದ್ಧಿ ಇಟ್ಕೊಂಡು, ನಮ್ಮ ಅಲ್ಪಬುದ್ಧಿ, ಜೀವನ ಅಲ್ಪಬುದ್ಧಿಯಿಂದ ಅದು ಹೇಗಿದೆ, ಇದೇಕೆ ಎಂದು ತಪ್ಪು ಹಿಡಿಯಬೇಡ. ಜಗತ್ತು ರಚನೆ ದೊಡ್ಡದಪ್ಪ, ನಮ್ಮ ಬುದ್ಧಿ ಅಲ್ಪ, ನಾವೆಷ್ಟು, ನಮ್ಮ ಬುದ್ಧಿ ಎಷ್ಟು. ನಾವಂದರೆ ಜೀವಭಾವನೆಗೆ, ಜೀವನಿಗಿರುವಂಥ ಬುದ್ಧಿ ಎಷ್ಟು, ಜೀವನ ಬುದ್ಧಿಗೆ ಅರ್ಥವಾಗಲ್ಲ. ಈಗ ಈ ಕಮ್ಯುನಿಸ್ಟ್ಗಳು, ಇಸ್ಲಾಮು, ಕ್ರಿಶ್ಚನು ಇಂಥ ಈ ಮೂರ್ಖ ಮತಗಳಿವೆ. ಅವರು ವ್ಯಕ್ತಿ ಬುದ್ಧಿಗೆ ಅನುಗುಣವಾಗಿ ಪ್ರಪಂಚ ಹೊಂದಬೇಕು. ಅದು ತಪ್ಪು, ಅವರಿರಬಾರದು, ಇವರಿರಬಾರದು, ನಮ್ಮ ದೇವರೇ ದೇವರು, ನಮ್ಮ ಮತವೇ ನಮ್ಮ ಮತ, ಮಿಕ್ಕ ಜನರನ್ನು ಸಾಯಿಸಬೇಕು, ಅವರು ನರಕಕ್ಕೆ ಹೋಗ್ತಾರೆ, ಇಲ್ಲದಿದ್ದರೆ ನಾವೇ ಸಾಯಿಸ್ತೀವಿ. ಇದೆಲ್ಲ ಗುಂಡಾ ಬುದ್ಧಿ, ಅಸುರ ಬುದ್ಧಿಗಳು. ಈ ಮೂರು ಅಸುರ ಮತಗಳು, ಅಸುರ ಬುದ್ಧಿಗಳು. ಏಕೆಂದರೆ ಎಲ್ಲ ಜೀವರನ್ನು, ಎಲ್ಲ ದೇವರನ್ನು, ಎಲ್ಲ ಋಷಿಗಳನ್ನು, ಎಲ್ಲ ಮನುಷ್ಯರನ್ನು ಬಗೆ ಬಗೆ ಜನರಿದ್ದಾರೆ.
ಇವರೆಲ್ಲರನ್ನು ಲೆಕ್ಕಕ್ಕೆ ತಗೊಂಡರೆ ಜಗತ್ತಾಗುತ್ತದೆ. ಜಗತ್ತೆಂಬುದು ಒಬ್ಬ ಅಲ್ಪಬುದ್ಧಿ ಇರುವಂಥ ಒಬ್ಬ ಅಲ್ಪ ಮನುಷ್ಯನ ಬುದ್ಧಿಗೆ ಹೊಂದಬೇಕು ಎಂಬುದು ಒಬ್ಬನ ವ್ಯಕ್ತಿಗನುಗುಣವಾಗ ತಪ್ಪು, ಈ ತಪ್ಪು, ಜಗತ್ತು ತಪ್ಪು, ಪಂಚಭೂತಗಳು ತಪ್ಪು, ಅಸಲು 2 ಭೂತಗಳು ಸಾಕಾಗುತ್ತಿತ್ತು ಹೇಳ್ತೀರಾ ಏನು? ಅಥವಾ ಇನ್ನೊಂದು 2, 3 ಹೆಚ್ಚಾಗಬಹುದಿತ್ತು, 6 ಭೂತಗಳು 10 ಭೂತಗಳು ಆಗಬಹುದಿತ್ತು. 5 ಭೂತಗಳು ಏಕಿವೆ? ನನಗೆ 5 ಇಂದ್ರಿಯಗಳು ಏಕಿವೆ? ನನಗೊಂದು 16 ಇಂದ್ರಿಯಗಳು ಇರಬೇಕಿತ್ತು. ನನಗೆ 2 ಕಣ್ಣುಗಳು ಏಕಿವೆ? ನಾನು 3ನೇ ಕಣ್ಣು ಇನ್ನೊಂದು ಇರಬೇಕಿತ್ತು. ಅಂದರೆ ಇದೆಲ್ಲ ನಿಮ್ಮದು ಸುಮ್ಮನೆ ಕಲ್ಪನೆ. ಜಗತ್ತು ಹೇಗಿರಬೇಕೆನ್ನುವುದು ಮನುಷ್ಯನ ಬುದ್ಧಿಗೆ ಅರ್ಥವಾಗಲ್ಲ, ಮನುಷ್ಯನ ಬುದ್ಧಿಗೆ ಎಟ್ಕಲ್ಲ, ಮನುಷ್ಯ ಬುದ್ಧಿಯಿಂದ ಮಾಡೋಕ್ಕಾಗಲ್ಲ. ಜನರು ಸೃಷ್ಟಿಯಲ್ಲಿ ಅದು ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ, ತಪ್ಪಿದೆ ಹೇಳ್ತಾರಲ್ಲ. ನಿನಗೆ ಕೊಡ್ತೀವಿ, ನೀವು ಜಗತ್ತು ಸೃಷ್ಟಿ ಮಾಡು, ಇದಕ್ಕಿಂತ ಚೆನ್ನಾಗಿ ಮಾಡ್ತೀಯ ನೋಡ್ತೀವಿ. ಮಾಡೋಕ್ಕಾಗಲ್ಲ. ಏಕೆ? ಮನುಷ್ಯನ ಬುದ್ಧಿ ಅತ್ಯಲ್ಪ. ಮನುಷ್ಯನ ಬುದ್ಧಿಗೆ ಜಗತ್ತು ಸರಿಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಕ್ಕೆ ಆಗಲ್ಲ. ಅಂಥದ್ದು ಇವನು ಸರಿ ಮಾಡ್ತಾನ, ಕರೆಕ್ಷನ್ ಮಾಡ್ತಾನ, ಸರಿತಿದ್ದುತ್ತಾನ, ಹೀಗಿರಬೇಕು, ಹಾಗಿರಬೇಕು, ಹೀಗಿರಬೇಕೆಂದು ಅಡ್ವೈಸ್ ಕೊಡ್ತಾನ ಏನು ಭಗವಂತನಿಗೆ? ಅದರಿಂದ ಮನುಷ್ಯನ ಬುದ್ಧಿಗೆ ಎಟಕಲ್ಲ, ತಲುಪಲ್ಲ, ಅರ್ಥವಾಗಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಭಾಷ್ಯಕಾರರು. ಮನಸಾಪ್ಯಚಿಂತ ರಚನಾ ರೂಪಸ್ಯ. ಒಂದು ಮಾತಿನಲ್ಲಿ ಇಷ್ಟೆಲ್ಲ ಅರ್ಥವು ಅಡಕವಾಗಿದೆ. 4 ಗುಣಗಳು ಹೇಳಿದ್ದಾರೆ ಪ್ರಪಂಚ ಕುರಿತು, 4 ಲಕ್ಷಣಗಳು. 4ನೇದು ಯಾವುದು? ಮನಸಾಪ್ಯಚಿಂತ ರಚನಾ ರೂಪಸ್ಯ. ನಮ್ಮ ಮನಸ್ಸಿಗೆ ಸಿಕ್ಕುವುದೇ ಅಲ್ಲ. ಎಷ್ಟು ದೊಡ್ಡದು, ಒಬ್ಬ ಎಷ್ಟು ಕಾಂಪ್ಲೆಕ್ಸ್ ಅಂದರೆ ನಮಗೆ ಅರ್ಥವೇ ಆಗಲ್ಲ ಪ್ರಪಂಚವೆಲ್ಲ. ಪ್ರಪಂಚ ಹಾಗೇಕಿದೆ, ಹೀಗೇಕಿದೆ, ಇದೇಕಿದೆ. ನಾವು ನೋಡಿ ಜಗತ್ತು ಸೃಷ್ಟಿ, ನೀವು ವೇದ ಓದಿದ್ದರಲ್ಲ ಗುರುಗಳೇ, ಜಗತ್ತಿನಲ್ಲಿ ಪರಮಾತ್ಮ ಸೃಷ್ಟಿ ಏಕೆ ಮಾಡಿದ ಎಂದು ಏನು ಹೇಳಿದೆ ಹೇಳು ಎಂದು ಹೇಳ್ತಾನೆ. ಏನಪ್ಪ, ಪರಮಾತ್ಮ ಜಗತ್ತು ಸೃಷ್ಟಿ ಏಕೆ ಮಾಡಿದ್ದನೋ ಹೇಳೋಕ್ಕಾಗ್ತದ? ಹೇಳಿದ್ದರೆ ಹೇಳಿರಬಹುದು, ನಿಮಗೆ ಅರ್ಥವಾಗ್ತದ? ಓಕೆ, ಪರಮಾತ್ಮ ಹೇಳಿದ್ದಾನೆ, ನಿಮಗೇನು ಅರ್ಥವಾಗ್ತದಪ್ಪ? ಪರಮಾತ್ಮ ಯಾವ ದೃಷ್ಟಿಯಿಂದ ಸೃಷ್ಟಿ ಮಾಡಿದ್ದಾನೋ ಆ ದೃಷ್ಟಿ ನಮಗೆ ಅರ್ಥವಾಗುವಷ್ಟಿದೆ. ನಮ್ಮ ಬುದ್ಧಿ ಅಲ್ಪ, ನಮಗೇನು ಅರ್ಥವಾಗ್ತದಪ್ಪ? ಹೇಳಿದ್ದರೂ ಅರ್ಥವಾಗಲ್ಲ. ಸಣ್ಣ ಮಗುಕ್ಕೆ ಹೇಳು ಜಗತ್ತು ಏಕಿದೆ, ಸಣ್ಣ ಮಗು ಹೇಳ್ತಾನೆ ಅದೇನು ಎಂದು ಹೇಳ್ತಾನೆ. ಅದು ಮರ ಹೇಳ್ತಾರೆ. ಮರ ಅಂದರೆ ಏನು ಅಂದರೆ ಅದಕ್ಕೆ ಕೊಂಬೆಗಳಿರುತ್ತವೆ, ಎಲೆಗಳಿರುತ್ತವೆ, ಅದು ಹಣ್ಣುಗಳು ಏಕೆ ಆಗ್ತದೆ? ಮರ ಏಕಿರಬೇಕು? ಅದಕ್ಕೆ ಎಲೆಗಳು ಏಕಿರಬೇಕು? ಕೊಂಬೆಗಳು ಏಕಿರಬೇಕು? ಏಕಿರಬೇಕಂದ್ರೆ ನಾವೇನು ಹೇಳೋಕ್ಕಾಗ್ತದೆ? ಆಗ ಮಗು ಪ್ರಶ್ನೆ ಆಗಿರುತ್ತದೆ. ಮಗು ಪ್ರಶ್ನೆ ಮಾಡ್ತಾನೆ, ಅದೇನು ಅಂದರೆ ಕೊಂಬೆ. ಕೊಂಬೆ ಅಂದರೆ ಏನು? ಕೊಂಬೆ ಅಂದರೆ ಏನಪ್ಪ? ಕೊಂಬೆ ಅಂದರೆ ಕೊಂಬೆ ಅಂದರೆ ಇಷ್ಟು ಉದ್ದ ಆಗಿರುತ್ತದೆ. ಉದ್ದ ಏಕಿರಬೇಕು? ಅಯ್ಯೋ ರಾಮ, ಇದು ಏನು ಪ್ರಶ್ನಪ್ಪ, ಇದಕ್ಕೆ ಏನರ್ಥ ಹೇಳಬೇಕು? ಮಗು ಪ್ರಶ್ನೆ ಮಾಡ್ತಾನೆ ನೋಡಿ. ಏಕೆ ಅಂದರೆ ಆ ಪ್ರಶ್ನೆ ಏನು ಕೇಳ್ತಾ ಇದ್ದಾನೋ ಅವರಿಗೆ ಅರ್ಥವಾಗಲ್ಲ. ಪ್ರಶ್ನೆ ಏಕೆ ಕೇಳ್ತಾ ಇದ್ದಾನೋ ಅವನಿಗೆ ಅರ್ಥವಾಗಲ್ಲ. ಆಗೋ ಹಾಗೆ ಇದೆ ಜೀವನ ಗತಿ. ಆಕಾಶ ಅಂದರೆ ಏನು? ಆಗಲು ನೀಲ ಏಕೆ ಇದೆ? ಏನೂ ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಸೈಂಟಿಸ್ಟ್ಗಳು ಏನೇನೋ ಹೇಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಲ್ಲವೇ? ಸೈಂಟಿಸ್ಟ್ಗಳು ಹೇಗಿದೆ ಎಂದು ಹೇಳ್ತಾರೆ ಹೊರತು ಏಕಿದೆ ಎಂದು ಹೇಳಲ್ಲ. ಸೈಂಟಿಸ್ಟ್ಗಳದ್ದು ನೋಡಿ, ಸೈನ್ಸ್ ಏನು ಹೇಳ್ತದೆ? ಹೇಗಿದೆ, ನೀಲವಿದೆ, ನೀಲ ಹೇಗೆ ಇದೆ, ಹೇಗೆ ನೀಲ ಆಯಿತು ಹೇಳ್ತಾರೆ. ನೀಲವು ಏಕೆ ಅಂದರೆ ಗೊತ್ತಿಲ್ಲ ಅಲ್ಲವೇ? ಪ್ರಪಂಚದಲ್ಲಿ ಜೀವರಿದ್ದಾರೆ, ಮನುಷ್ಯರಿದ್ದಾರೆ. ಮನುಷ್ಯರು ಹೇಗಿದ್ದಾರೆ ಹೇಳ್ತೀವಿ, ಹೇಗೆ ಹುಟ್ಟಿದ್ದಾರೆ ಹೇಳ್ತೀವಿ. ಮನುಷ್ಯರೆಂಬುವರೇ ಏಕೆ ಇರಬೇಕು ಅಂದರೆ ಅಯ್ಯೋ ಅದು ಗೊತ್ತಾಗಲ್ಲ ನಮಗೆ. ಮನುಷ್ಯರಿದ್ದಾರೆ, ಹೇಗಿದ್ದಾರೆ ಹೇಳ್ತೀನಿ. ಏಕೆ ಇರಬೇಕು ಅಂದರೆ ಅದು ನಮಗೇನು ಗೊತ್ತು? ಸೈನ್ಸ್ಗೂ ಹೇಳಲ್ಲ, ಸೈನ್ಸ್ಗೂ ಹೇಳೋಕ್ಕಾಗಲ್ಲ. ಆದ್ದರಿಂದ ಸೈನ್ಸ್ಗೂ ಗೊತ್ತಾಗಲ್ಲ. ಮನಸಾಪ್ಯಚಿಂತ ರಚನಾ ರೂಪಸ್ಯ ಅಂದರೆ ಅರ್ಥವೇನು? ಮನಸ. ಶಂಕರಾಚಾರ್ಯರ ಮಾತುಗಳಿಗೆ ಅರ್ಥ ಮಾಡಿಕೊಳ್ಳುವುದು ತುಂಬ ಸೂಕ್ಷ್ಮ, ಮನನ ಬೇಕು, ತುಂಬ ಮನನ. ಮನಸಾಪ್ಯಚಿಂತ್ಯ ರಚನಾ, ಮನಸ್ಸಿನಿಂದ ಊಹಿಸಕ್ಕಾಗಲ್ಲ. ಅಚಿಂತ್ಯ ರಚನ ಅಂದರೆ ಇದರ ವ್ಯವಸ್ಥೆ, ಈ ಪ್ರಪಂಚದ ವ್ಯವಸ್ಥೆ, ಆರ್ಗನೈಸೇಷನ್ ವ್ಯವಸ್ಥೆ ಹೇಗಿದೆ ಅಂದರೆ ಯಾವ ಮನುಷ್ಯ ಬುದ್ಧಿಗೆ ಅರ್ಥವಾಗಲ್ಲ. ಓಹೋ ಅಂದರೆ ಅರ್ಥವೇನು? ಪ್ರಪಂಚವು ಯಾವ ಕ್ರಮದಿಂದ ನಡೆಯುತ್ತಾ ಇದೆ ಎಂದು ಸೈಂಟಿಸ್ಟ್ಗಳು ತುಂಬ ಪ್ರಯತ್ನ ಮಾಡಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಅರ್ಥ ಮಾಡಲು ಪ್ರಯತ್ನ ಮಾಡ್ತಾ ಇದೆ. ಯಾವುದು ಅರ್ಥವಾಗ್ತಾನೇ ಇಲ್ಲ. ಪ್ರಪಂಚ ಹೇಗೆ ನಡೆಯುತ್ತದೆ, ಏಕೆ ನಡೆಯುತ್ತದೆ, ಈ ಪದಾರ್ಥಗಳು, ಜಡ ಪದಾರ್ಥಗಳು ಹೇಗಿರುತ್ತವೆ, ಜಡ ಪದಾರ್ಥಗಳು, ದ್ರವ ಪದಾರ್ಥಗಳು, ಮನುಷ್ಯರು, ಪ್ರಾಣಿಗಳು, ಇವರಿಗೆ ಇಷ್ಟೆಲ್ಲ ನಿಯಮಗಳು ಹೇಗೆ ಇವೆ, ಏಕೆ ಇವೆ, ಅರ್ಥವಾಗಲ್ಲ.
ಆದ್ದರಿಂದ ಮನುಷ್ಯ ಬುದ್ಧಿಗೆ ಅರ್ಥವಾಗಲ್ಲ ಅಂದರೆ ಅರ್ಥವೇನು? ನಮ್ಮ ಸಾಮಾಜಿಕ ಶಾಸ್ತ್ರಕ್ಕೆ ಅರ್ಥವಾಗಲ್ಲ, ನಮ್ಮ ರಾಜನೀತಿ ಶಾಸ್ತ್ರಕ್ಕೆ ಅರ್ಥವಾಗಲ್ಲ, ಪರಿಪಾಲನಾ ಶಾಸ್ತ್ರಕ್ಕೆ ಅರ್ಥವಾಗಲ್ಲ, ಸೈಕಾಲಜಿಸ್ಟ್ಗೂ ಅರ್ಥವಾಗಲ್ಲ, ಸೈನ್ಸ್ಗೂ ಅರ್ಥವಾಗಲ್ಲ ಎಂದರ್ಥ. ಮನಸಾಪ್ಯಚಿಂತ ರಚನಾ ರೂಪಸ್ಯ ಅಂದರೆ ಅರ್ಥವೇನು? ಮನುಷ್ಯರು ತಯಾರು ಮಾಡಿರುವ ಯಾವ ಶಾಸ್ತ್ರಗಳಿಗೆ ಪ್ರಪಂಚವು ಸಿಗಲ್ಲ ಇದು ಅರ್ಥ. ಅಂದರೆ ಮನುಷ್ಯ ನಿರ್ಮಿತ ಶಾಸ್ತ್ರಗಳು ಭಗವಂತನೇ ಹೇಳಿಕೊಟ್ಟಂಥ ವೇದಾಂತ ಶಾಸ್ತ್ರಕ್ಕೆ ಅರ್ಥವಾಗ್ತದೆ ಜಗತ್ತು. ಆದರೆ ಮನುಷ್ಯ ನಿರ್ಮಿತವಾದ ಮಿಕ್ಕ ಯಾವ ಸೈನ್ಸು ಮುಂತಾದ ಮುಂತಾದ ಯಾವ ಶಾಸ್ತ್ರಕ್ಕೆ ಅರ್ಥವಾಗದೇ ಇರುವಂಥದ್ದು ಜಗತ್ತು ಅರ್ಥವಾಗ್ತದೆ. ಅದಕ್ಕೋಸ್ಕರನೇ ಅವರೇನು ಹೇಳ್ತಾರೆ ಗೊತ್ತಾ ಸೈಂಟಿಸ್ಟ್ಗಳು? ಸೈನ್ಸ್ ಎಂಬುದು ಅನಂತ ಶಾಸ್ತ್ರ. ಈಗ ನಾವು ಸೈನ್ಸು ತುಂಬ ಕಂಡು ಹಿಡಿಯುತ್ತಲ್ಲ, ಯಾವಾಗ ಸೈನ್ಸ್ ಎಲ್ಲ ಮುಗಿದು ಹೋಗ್ತದೆ, ಎಲ್ಲ ಜ್ಞಾನ ಕಂಪ್ಲೀಟ್ ಆಗಿಬಿಡ್ತದೆ, ಪ್ರಪಂಚವೆಲ್ಲ ಗೊತ್ತಾಗಿಬಿಟ್ಟಿತು, ಪ್ರಪಂಚವೆಲ್ಲ ತಿಳಿದು ಬಿಟ್ಟಿತು, ಈಗ ಇನ್ನು ಪ್ರಪಂಚವೇನು ಉಳಿಯಲಿಲ್ಲ ತಿಳಿಯತಕ್ಕದ್ದು, ಈಗ ಸೈನ್ಸ್ ಎಲ್ಲ ಇಷ್ಟೇ, ಪ್ರಪಂಚವೆಲ್ಲ ಇಷ್ಟೇ ಎಂಬುದು ಒಂದು ದಿವಸ ಬರುತ್ತದೆ? ಇಲ್ಲ. ನೀವು ಸೈನ್ಸು ಅನೇಕ ಸಾವಿರ ವರ್ಷ, ಲಕ್ಷ ವರ್ಷ, ಕೋಟಿ ವರ್ಷ ಸೈನ್ಸ್ ಕಂಡು ಹಿಡಿಯುತ್ತಾ ಇದ್ದರೂ ಇನ್ನೂ ಉಳಿಯುತ್ತದೆ, ಮುಗಿಯಿತು ಎಂದು ಹೇಳೋಕ್ಕಾಗಲ್ಲ. ಯಾವುದೇ ಶಾಸ್ತ್ರ, ಸೈನ್ಸೇ ಅಲ್ಲ, ಅಷ್ಟೇ ಅಲ್ಲ, ಸೈಕಾಲಜಿ ಶಾಸ್ತ್ರ, ಸಾಹಿತ್ಯ ಶಾಸ್ತ್ರ, ನೀವು ಯಾವುದೇ ಪರಿಪಾಲನಾ ಶಾಸ್ತ್ರ, ಯಾವ ಶಾಸ್ತ್ರವೂ ಇಷ್ಟೇ, ಇದನ್ನು ದಾಟಿ ಇಲ್ಲ ಎಂದು ಹೇಳೋಕ್ಕಾಗಲ್ಲ. ಇದನ್ನೇ ಭಾಷ್ಯಕಾರರೇನು ಹೇಳಿದರು? ಒಂದು ಮಾತಿನಲ್ಲಿ ಹೇಳಿದ್ದರು, ಲೌಕಿಕ ಯಾವ ಶಾಸ್ತ್ರಕ್ಕೆ ಗೊತ್ತಾಗಲ್ಲ. ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ, ಮನಸ್ಸಿನಿಂದ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಇದು ಹೇಗಿರಬಹುದು? ಭಗವಂತ ಇದನ್ನು ಸೃಷ್ಟಿ ಹೇಗೆ ಮಾಡಿರಬಹುದು ನೋಡ್ಕೊಂಡು. ಭಗವಂತ ಪಂಚಭೂತಗಳನ್ನು ಒಂದೊಂದು ಹೇಗೆ ಮಾಡಿರಬಹುದು? ಮನುಷ್ಯರನ್ನು ಹೇಗೆ ಮಾಡಿರಬಹುದು? ಸ್ವಲ್ಪ ಯೋಚನೆ ಮಾಡಿ ಹೇಳಿ. ಮನುಷ್ಯನಿಗೆ 2 ಕಣ್ಣುಗಳು, 2 ಕಿವಿಗಳು, ಏನೇನೋ ಹೇಳಿದನಲ್ಲ, ಒಂದು ಮೂಗು, ಒಂದು ಬಾಯಿ, ಒಂದು 2 ಕೈಗಳು, ಅದಕ್ಕೆ ಬೆರಳುಗಳು, ಇಷ್ಟೆಲ್ಲ ಹೇಗೆ ಯೋಚನೆ ಮಾಡಿದ? 5 ಬೆರಳುಗಳು ಏಕೆ? 10 ಬೆರಳುಗಳು ಏಕಿರಬಾರದು? ಒಂದೇ ತಲೆ ಏಕಿಟ್ಟರು? ರಾವಣನ ಹಾಗೆ 10 ತಲೆಗಳು ಏಕೆ ಇರಬಾರದು? ರಾವಣ 10 ತಲೆಗಳಿಂದ ಹುಚ್ಚಾಗಿ ಕೆಟ್ಟ ಕೆಲಸ ಮಾಡಿ ನಾಶವಾಗಿಬಿಟ್ಟ. ನಮಗೆ 1 ತಲೆಯೇನೇ ಇತ್ತು ತೊಂದರೆ ಕೊಡ್ತಾ ಇದೆ, 3 ತಲೆಗಳಿದ್ದರೆ ಎಷ್ಟು ಗತಿ ಆಗಬೇಕು ನಮ್ಮದು ಅಲ್ಲವೇ? ಆದ್ದರಿಂದ ಇದೆಲ್ಲ ರಚನೆ ಏನು ಎಂದು ಯಾರಿಗೂ ಅರ್ಥವಾಗಲ್ಲ. ಅಂದರೆ ಮನುಷ್ಯ ಬುದ್ಧಿಯಿಂದ ಇದೆಲ್ಲ ಏಕೆ, 1 ತಲೆ ಇರುವುದೇಕೆ, 2 ಕಾಲುಗಳೇಕೆ, 2 ಕೈಗಳೇಕೆ, ಈ ರಚನೆ ಯಾರಿಗೆ ಇದನ್ನು ಸ್ವಲ್ಪ ತಿಳ್ಕೊ, ಸ್ವಲ್ಪ ಬಳಸ್ಕೊ ಅಷ್ಟೇ ಹೊರತು ಪೂರ್ತಿ ಜಗತ್ತೆಲ್ಲ ಇವತ್ತೇ ತಿಳ್ಕೊಂಡು ಬಿಡ್ತೀನಿ ಅಂದರೆ ಯಾವ ಸೈನ್ಸಿನಿಂದ ಆಗಲ್ಲ. ಅಂದರೆ ಮನಸ್ಸಿನಿಂದ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ಮನಸ್ಸು ದಾಟಿ ಹೋದರೆ ಅರ್ಥವಾಗುತ್ತದೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ವೇದ ಹೇಳ್ತದೆ ನೋಡಿ. ಅಂದರೆ ಮನಸ್ಸಿನಿಂದಲೂ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ಬಾಯಿದಿಂದ ಹೇಳೋಕ್ಕಾಗಲ್ಲ. ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ಬಾಯಿದಿಂದ ಹೇಳೋಕ್ಕಾಗಲ್ಲ ಅಂಥ ಪ್ರಪಂಚವನ್ನು ಮನಸ್ಸು, ಇಂದ್ರಿಯಗಳು, ಬಾಯಿದಿಂದ ಹೇಳುವುದಂದರೆ ಇಂದ್ರಿಯಗಳನ್ನೇ ದಾಟುವುದು, ಮನಸ್ಸನ್ನೇ ದಾಟಿ ಪರಮಾತ್ಮ ದೃಷ್ಟಿಯನ್ನು ಪಡ್ಕೊಂಡರೆ ಪರಮಾತ್ಮ ಒಬ್ಬನಿಗೆ ಗೊತ್ತು. ನಾವು ಪರಮಾತ್ಮ ಸ್ವರೂಪರಾದರೆ ಜಗತ್ತು ಗೊತ್ತಾಗ್ತದೆ. ಅಷ್ಟುವರೆಗೂ ಜಗತ್ತಿನ ರಹಸ್ಯ, ಜಗತ್ತಿನ ತತ್ವ ಗೊತ್ತಾಗಲ್ಲ. ಅಂದ್ರೇನು? ಜೀವಭಾವಕ್ಕೆ ಗೊತ್ತಾಗಲ್ಲ, ಜೀವಭಾವವೇ ದಾಟಿ ಹೋಗಿ ನಾವು ಸಾಕ್ಷಿ ಸ್ವರೂಪ, ಸಚ್ಚಿದಾನಂದ ಸ್ವರೂಪ ಬ್ರಹ್ಮವಾಗಿ ಬಿಟ್ಟರೆ ಆವಾಗ ಜಗತ್ತು ಗೊತ್ತಾಗ್ತದೆ. ಜಗತ್ತಿನ ನಿಜ ಸ್ವರೂಪವೇನು ಎಂದು ಗೊತ್ತಾಗ್ತದೆ. ಅಷ್ಟುವರೆಗೆ ಗೊತ್ತಾಗಲ್ಲ. ಅದರಿಂದ ಏನು ಹೇಳಿದ್ದಾರೆ? ಮನಸಾಪ್ಯಚಿಂತ ರಚನಾ ರೂಪಸ್ಯ, ಅಂದರೆ ಮನುಷ್ಯ ನಿರ್ಮಿತ ಯಾವ ಶಾಸ್ತ್ರಕ್ಕೆ ಗೊತ್ತಾಗಲ್ಲ. ಅಂದರೆ ಮನುಷ್ಯ ಜೀವ ಮಾತ್ರನಾಗಿರುವವನಿಗೆ ವರೆಗೂ ಜಗತ್ತು ಗೊತ್ತಾಗಲ್ಲ. ಜೀವ ಮಾತ್ರನಿಗೆ ಗೊತ್ತಾಗಲ್ಲ ಎಂದರ್ಥ. ಅಂದರೆ ಜೀವಭಾವ ಬಿಟ್ಟುಕೊಂಡು ಪ್ರಪಂಚ ನೋಡಿದ್ದರೆ ಅರ್ಥವಾಗಲ್ಲ.
ಜೀವನಿಗೆ ಅರ್ಥವಾಗುವಂಥದ್ದಲ್ಲ. ಅಂದರೆ ಜೀವಭಾವ ಇರುವವರೆಗೂ ಜಗತ್ತು ಹೀಗೇ ಒಂದು ಅರ್ಥವಾಗದಂತೆ ಏನೋ 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 ಅನಿಸುತ್ತದೆ, ಏನೋ ಏನೋ ಸ್ವಲ್ಪ ಸ್ವಲ್ಪ ಅರ್ಥವಾಗ್ತದೆ, ಮತ್ತು ಆ ಅರ್ಥವಾಗಿದ್ದರಲ್ಲಿ ಮತ್ತೆ ಸಂದೇಹ ಬರುತ್ತದೆ. ಅಂದರೆ ಜೀವನಿಗೆ ಜಗತ್ತು ಅರ್ಥವಾಗಲ್ಲ, ಒಂದು ಮಾತಿನಲ್ಲಿ ಹೇಳಬೇಕಾದರೆ ಪೂರ್ತಿ ರಹಸ್ಯ ಅರ್ಥವಾಗಲ್ಲ, ರಹಸ್ಯ ಹಾಗೆ ಇದ್ದು ಬಿಡ್ತದೆ. ಸೈಂಟಿಸ್ಟ್ ಏನು ಹೇಳ್ತದೆ, ನಾವು ಕಂಡು ಹಿಡಿಯುತ್ತೇವೆ ಅಂತ. ಇದೊಂದು ಮೋಹ, ಮೂರ್ಖತ, ದುರಹಂಕಾರ. ಜೀವನಾಗಿದ್ದುಕೊಂಡು ಜಗತ್ತೆಲ್ಲ ನಾವು ತಿಳ್ಕೊಂಡು ಬಿಡ್ತೀವಿ ಅಂದರೇನು? ಮೋಹ. ನಿಮ್ಮ ಇಂದ್ರಿಯಗಳು ಮನಸ್ಸುಗಳೇ ಜಗತ್ತಿನಲ್ಲಿ ಅಂತರ್ಭಾಗ. ನಿಮ್ಮ ಇಂದ್ರಿಯ ಮನಸ್ಸುಗಳೇ ಯಾರು ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಏಕೆ, ಅವೇ ತಿಳ್ಕೊ ಮೊದಲು. ಇಂದ್ರಿಯ ಮನಸ್ಸುಗಳೇ ಅರ್ಥವಾಗಲ್ಲ. ಆ ಇಂದ್ರಿಯ ಮನಸ್ಸುಗಳಿಂದ ಜಗತ್ತನ್ನು ಏನು ತಿಳ್ಕೊಳ್ತೀಯಪ್ಪ? ಇಂದ್ರಿಯಗಳ ಸಾಮರ್ಥ್ಯವೇ ಪರಿಮಿತ. ಅವುಗಳ ಅದೇ ಇಂದ್ರಿಯಗಳಿಂದ, ಅದೇ ಮನಸ್ಸಿನಿಂದ ಇಡೀ ಜಗತ್ತನ್ನು ಏನೆಂದು ತಿಳ್ಕೊಳ್ತೀವಿ? ಆಗುತ್ತದೆ. ಆದ್ದರಿಂದ ಜೀವವಾಗಿರುವವರೆಗೂ ಜಗತ್ತರ್ಥವಾಗಲ್ಲ, ಜೀವನಾಗಿರುವವರೆಗೂ. ಜಗತ್ತು ಅರ್ಥವೇ ಆಗಲ್ಲ, ಆಗುವುದಿಲ್ಲ. ಆದ್ದರಿಂದ ಮನಸಾಪ್ಯಚಿಂತ ಅಂದರೆ ನೀವು ಮನಸ್ಸಿಟ್ಕೊಂಡರೆ ಅರ್ಥವಾಗಲ್ಲ, ಮನಸ್ಸು ದಾಟಿದ್ದರೆ ಅರ್ಥವಾಗುತ್ತದೆ. ಇದು ಜನರು ಏನ್ಕೊಳ್ತಾರೆ, ಅದು ಹಾಗೇಕೆ, ಇದು ಹೀಗೇಕೆ, ಇದು ಹೀಗೇಕೆ. ನೋಡು, ನೀವು ಯಾರಾಗಿದ್ದು ಜಗತ್ತನ್ನು ನೋಡಲಕ್ಕಿ, ಕರ್ಮ ಮಾಡಲಕ್ಕಿ, ಪ್ರಯತ್ನ ಮಾಡಲಕ್ಕಿ, ಅರ್ಥ ಮಾಡಿಕೊಳ್ಳಲಕ್ಕಿ ಪ್ರಯತ್ನ ಮಾಡ್ತಾ ಇದ್ದೀಯೋ, ನೀವು ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ಏಕೆ ಅರ್ಥವಾಗ್ತಾ ಇಲ್ಲ, ಎಷ್ಟು ಕರ್ಮ ಮಾಡ್ತಾ ಇದ್ದೀನಿ, ಏಕೆ ಸಂಸಾರ ಬಿಡ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ಸಂಸಾರ ಬಿಡ್ತಾ ಇಲ್ಲ. ನೀವು ಪ್ರಯತ್ನ ಮಾಡುವುದರಲ್ಲೇ ಇದ್ದೀವಿ, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದರಲ್ಲೇ ಇದ್ದೀರಿ. ಅದು ಅರ್ಥವಾಗ್ತಾ ಇಲ್ಲ, ಅರ್ಥವಾಗ್ತಾ ಇಲ್ಲ, ಮತ್ತೆ ಮತ್ತೆ ನೋಡ್ತಾನೆ, ಮತ್ತೆ ಮತ್ತೆ ನೋಡ್ತಾನೆ, ಮತ್ತೆ ಮತ್ತೆ ನೋಡ್ತಾನೆ, ಮತ್ತೆ ಮಾಡ್ತಾನೆ. ಅಬ್ಬಾ, ಏನು ಮಾಡಿದ್ರೆ ಅರ್ಥವಾಗ್ತಾ ಇಲ್ಲ, ಏಕೆ? ಮೊದಲು ನೀವು ಯಾವ ಸಲಕರಣೆಯಿಂದ ಮಾಡ್ತಾ ಇದ್ದೀವಿ, ಯಾರಾಗಿದ್ದುಕೊಂಡು ತಿಳ್ಕೊಳ್ತಾ ಇದ್ದೀವಿ ನೋಡಿ. ಯಾವ ಸಲಕರಣೆಯಿಂದ, ಯಾರಾಗಿದ್ದು, ಆ್ಯಸ್ ವಾಟ್? ನೀವು ಯಾರಾಗಿದ್ದೀವಿ? ಒಂದು ಕರ್ತಭೋಕ್ತನಾಗಿರುವ ಜೀವನಾಗಿದ್ದೇನೆ. ನಿಮ್ಮ ಸಲಕರಣೆಗಳು ಯಾವುವು? ಇಂದ್ರಿಯ ಮನಸ್ಸುಗಳು. ನಿಮ್ಮ ಇಂದ್ರಿಯ ಮನಸ್ಸುಗಳೇ ಎಷ್ಟರ ಮಟ್ಟಿಗೂ ಸರಿಯಾಗಿದೆ ಯಾರಿಗೆ ಗೊತ್ತು ಹೇಳಿ? ಇಂದ್ರಿಯ ಮನಸ್ಸುಗಳು ಅವುಗಳೇ ಸರಿಯಾಗಿವೆಯೋ, ಅವುಗಳೇ ತಪ್ಪು ಹೇಳುತ್ತಾ ಇವೆಯೋ, ಅದು ಎಷ್ಟು ಹೇಳ್ತವೆ, ಎಷ್ಟು ಕರೆಕ್ಟ್ ಹೇಳ್ತವೆ, ಎಷ್ಟು ತಪ್ಪು ಹೇಳ್ತವೆ, ಆ ಸಲಕರಣೆಗಳೇ ಸರಿಯಾಗಿ ಗೊತ್ತಿಲ್ಲ. ಸಲಕರಣೆಗಳು ಸರಿಯಾಗಿದೆಯೋ ಇಲ್ಲವೋ ಹೇಳು? ಗೊತ್ತಿಲ್ಲ. ಸಲಕರಣೆಗಳಿವೆ, ಬಳಸ್ತಾ ಇದ್ದೀವಿ. ಅದು ತಪ್ಪು ಹೇಳ್ತಾ ಇದೆಯೋ, ಸರಿಯಾಗಿ ಹೇಳ್ತಾ ಇದೆಯೋ, ಹೆಚ್ಚಿದೆಯೋ, ಕಡಿಮೆ ಇದೆಯೋ ಗೊತ್ತೇ ಇಲ್ಲ. ಏಕೆ? ನಮಗಿರುವವೇ ಅವು. ನಮ್ಮ ಹತ್ತಿರ ಇರುವ ಸಲಕರಣೆಗಳೇ ಅವು ಇಂದ್ರಿಯ ಮನಸ್ಸುಗಳು, ದೇಹ. ಅದು ಬಿಟ್ಟರು ನಾವೆಲ್ಲಿ ಹೋಗಬೇಕು? ನಮಗೆ ಬೇರೆ ಇಲ್ಲವೇ ಇಲ್ಲ. ಆದ್ದರಿಂದ ನೀವು ಯಾರಾಗಿದ್ದಿ? ಕರ್ತಭೋಕ್ತ ಪ್ರಮಾತೃನಾಗಿದ್ದೇನೆ. ಯಾವ ಬಗೆಯಿಂದ, ಯಾವ ಸಲಕರಣದಿಂದ ತಿಳ್ಕೊಳ್ತಾ ಇದ್ದೀವಿ? ದೇಹೇಂದ್ರಿಯ ಮನಸ್ಸುಗಳಿಂದ. ಮರಿ ಇವುಗಳು ಸರಿಯಾಗಿವೆ ಎಂದು ನಿಮಗೇನು ಗೊತ್ತು? ಹೇಗೆ ಗೊತ್ತು? ಹೌದು, ಗೊತ್ತಿಲ್ಲ, ಬಟ್ ಇದು ನನ್ನ ಹತ್ತಿರ ಇಷ್ಟೇ ಇದೆ. ಹೌದಪ್ಪ, ಅಷ್ಟೇ ಇತ್ತೆ ಗೊತ್ತು. ನಿಮ್ಮ ಹತ್ತಿರ ಅಷ್ಟೇ ಇದೆ, ಎಲ್ಲ ಜೀವರ ಹತ್ತಿರ ಅಷ್ಟೇ ಇದೆ. ಬಟ್ ಜೀವ ದೃಷ್ಟಿ, ಜೀವ ಬುದ್ಧಿ, ಜೀವನ ಸಲಕರಣೆಗಳು ಇವುಗಳಿಂದಲೇ ಇಡೀ ಜಗತ್ತು ಅರ್ಥವಾಗ್ತದೇನು? ಆಗುವಂಥದ್ದಲ್ಲ. ಅದರಿಂದ ನಾನು ಜೀವನಾಗಿರುವುದೇ ಜಗತ್ತು ಅರ್ಥವಾಗದೇ ಇರುವುದಕ್ಕೆ ಅಡ್ಡಿ. ಎಷ್ಟು ಚೆನ್ನಾಗಿದ್ದಾನೆ. ನಾನು ಜೀವನಾಗಿರುವುದು, ದೇಹೇಂದ್ರಿಯ ಮನಸ್ಸುಗಳಿಟ್ಟುಕೊಂಡು ನೋಡುವುದು, ಇದೇ ನನಗೆ ಸಂಸಾರ. ಅಯ್ಯೋ, ನಮಗಿದು ಗೊತ್ತೇ ಇಲ್ಲ. ಹೌದು, ಯಾರಿಗೆ ಗೊತ್ತಿಲ್ಲ? ಶಾಸ್ತ್ರನೇ ಹೇಳಬೇಕು, ಅಷ್ಟವರೆಗೆ ಯಾರಿಗೆ ಗೊತ್ತಿಲ್ಲ. ನಾನು ಜೀವನಾಗಿರುವುದು, ಜೀವನಾಗಿರುವುದು, ನಮ್ಮ ಇಂದ್ರಿಯ ಮನಸ್ಸುಗಳನ್ನೇ ಬಳಸುವುದು. ನಮ್ಮ ಹತ್ತಿರ ಇರುವ ಸಾಧನೆಗಳೇ ಇಷ್ಟು. ಇವು ಬಿಟ್ಟು ಇನ್ನೇನು ಮಾಡ್ತೀವಿ? ಇಂದ್ರಿಯ ಮನಸ್ಸುಗಳನ್ನು ಬಳಸುವುದು, ಇದೇ ನಮಗೆ ಗೊತ್ತಿರುವ ಕೆಲಸ. ಇದು ಬಿಟ್ಟು ಈಗ ನಾವೇನೇ ಹೋಗಬೇಕು? ಇಂದ್ರಿಯ ಮನಸ್ಸುಗಳು ಬಿಟ್ಟರೆ ಎಲ್ಲಿ ಹೋಗೋದು? ನಿದ್ದೆ ಬರ್ತದೆ ಅಷ್ಟೇ, ಅಲ್ಲಿ ಏನಿಲ್ಲ.
ಇಂದ್ರಿಯ ಮನಸ್ಸುಗಳು ಬಿಟ್ಟರೆ ನಮ್ಮ ಕೈಯಲ್ಲಿ ಯಾವ ಸಲಕರಣ ಇಲ್ಲ. ಇರುವ ಸಲಕರಣ ಇದೊಂದೇ. ಇದಾದರೂ ಇರಲಿ, ನೀವು ಇದು ಬೇಡ ಅಂದರೆ ಬೇರೆ ಇಲ್ಲಿ ಹೋಗೋದು. ನಮ್ಮ ಹತ್ರ ಬೇರೆ ಏನಿದೆ? ಇದೊಂದೇ. ಆದ್ದರಿಂದ ನಾನು ಯಾರಾಗಿದ್ದೇನೆ? ಕರ್ತೃಭೋಕ್ತೃವಾದ ಜೀವನಾಗಿದ್ದೇನೆ. ಯಾವುದರಿಂದ ನೋಡ್ತೀನಿ? ಇಂದ್ರಿಯ ಮನಸ್ಸು ದೇಹಗಳಿಂದ. ಇವುಗಳಿಂದ ನೋಡ್ತೀನಿ, ಇವುಗಳಿಂದ ಕೆಲಸ ಮಾಡ್ಕೊಳ್ತೀನಿ, ಮತ್ತು ಇವುಗಳಿಂದಲೇ ವೆರಿಫೈ ಮಾಡ್ತೀನಿ. ಇವರು ಹೇಳಿದ್ದಾರೆ, ನಿಮ್ಮ ಇಂದ್ರಿಯ ಮನಸ್ಸುಗಳೇ ಸಾಕಾಗಲ್ಲ. ಇಂದ್ರಿಯ ಮನಸ್ಸುಗಳಿಗೆ ಜಗತ್ತಿನ ಅಂಚು ಸಿಗಲ್ಲ. ಜಗತ್ತು ಏಕೆ, ಎಲ್ಲಿ, ಏನು, ಹೇಗೆ ಯಾವುದು ಗೊತ್ತಾಗಲ್ಲ. ಅಲ್ಪ ಸ್ವಲ್ಪ ಮೇಲೆ ಗೊತ್ತಾಗ್ತದೆ. ಅದರ ಕುರಿತು ಮತ್ತೆ ಸಂದೇಹ ಬಂದರೆ ಗೊತ್ತಿಲ್ಲ ಹೇಳಬೇಕಾದ್ರೆ ಅಷ್ಟೇ. ಇದೇನು? ಇದು ಪುಸ್ತಕ ಎಲ್ಲಿಂದ ಬಂತು? ಅಲ್ಲಿಂದ ಬಂತು. ಯಾರು ಮಾಡಿದ್ದಾರೆ? ಗೊತ್ತಿಲ್ಲ. ಇದು ಏಕೆ ಮಾಡಿದ್ದಾನೆ? ಗೊತ್ತಿಲ್ಲ. మరి ಗೊತ್ತಿಲ್ಲದೆ ಏಕೆ ಇಟ್ಕೊಂಡಿದ್ದಪ್ಪ? ನಮಗೂ ಗೊತ್ತಿಲ್ಲ. ಹೀಗೆ ಪ್ರಶ್ನೆ ಮಾಡಿದರೆ ಎಲ್ಲ ವಸ್ತುಗಳು ಹಾಗೆ ಆಗ್ತವೆ. ನೀವು ಒಂದು ವಸ್ತುವೇ ಅಲ್ಲ, ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಹಾಗೆ ಆಗ್ತವೆ. ಯಾರಿಗೂ ಪೂರ್ಣವಾಗಿ ಗೊತ್ತಿಲ್ಲ. ನೀವು ಯಾವುದೇ ಒಂದು ವಸ್ತು ಇಟ್ಕೊಂಡು ಅದರ ಕುರಿತು ಪೂರ್ಣ ಪ್ರಶ್ನೆಗಳು ಹೇಳು. ಅವ್ರು ಯಾರು ಮಾಡಿದ್ದಾರೆ? ಏಕೆ ಮಾಡಿದ್ದಾರೆ? ನಮ್ಗೆ ಗೊತ್ತಿಲ್ಲ. ಅದು ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟವಾಗ್ತಾ ಇದೆ. ಏಕೆ ಮಾಡಿತು ಅಂದರೆ ಅದು ಗೊತ್ತಾಗ್ತದ? ಅದು ನಮ್ಮ ಬುದ್ಧಿಗೆ ತಲುಪಲ್ಲ. ಬುದ್ಧಿ ಅಷ್ಟುವರೆಗೂ ತಲುಪುವುದೇ ಅಲ್ಲ, ಬುದ್ಧಿ ಕಟ್ಕೋದೇ ಅಲ್ಲ ಯಾವ ವಿಷಯವತ್ಕ. ಆದ್ದರಿಂದ ಏನು? ನೀವು ಜೀವನಾಗಿರುವವರೆಗೂ, ಇಂದ್ರಿಯ ಮನಸ್ಸುಗಳು ಉಳ್ಳವನಾಗಿರುವವರೆಗೂ ನಿಮಗೆ ಪ್ರಪಂಚ ಅರ್ಥವಾಗಲ್ಲ. ಅಯ್ಯೋ ಇದೇನು ಗುರುಗಳೇ ಅಂದರೆ ಅದೇ ಇರುವುದೇ ಹೇಳ್ತಾ ಇದ್ದೀವಿ. ನಾವೇನು ಮಾಡೋದು? ಇರುವುದೇ ಅಂಥದ್ದು, ಪ್ರಪಂಚ ಇರುವುದೇ ಅಂಥದ್ದು. ಆದ್ದರಿಂದ ಅಚಿಂತ್ಯ ರಚನಾ ರೂಪಸ್ಯ. ಭಾಷ್ಯಕಾರರ ಒಂದೊಂದು ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ. ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ಜಗತ್ತಂದರೆ ಏನು ನೋಡು, ನಿಮ್ಗೆ ಗೊತ್ತಾಗ್ತದೆ. ಏನೇನೋ ಬಗೆ ಇದೆ, ಅದೇ ಜಗತ್ತು. ಇನ್ನೇನು ಜಗತ್ತಂದರೆ ಬಗೆ ಇದೆ ಅಷ್ಟೇ. ನಾಮರೂಪಾಭ್ಯಾಂ ವ್ಯಾಕೃತಸ್ಯ. ಎಷ್ಟು ಚೆನ್ನಾಗಿ ಡೆಫಿನಿಷನ್ ಕೊಟ್ಟರು ನೋಡಿ, ಲಕ್ಷಣಗಳು. ಇಲ್ಲದಿದ್ದರೆ ಇದನ್ನು ಲಕ್ಷಣ ಮಾಡುವುದು ಸುಲಭವಾ? ಇಷ್ಟು ದೊಡ್ಡ ಜಗತ್ತಂದರೆ ಏನು ಹೇಳು ಒಂದು ಮಾತಿನಲ್ಲಿ? ಇಷ್ಟು ದೊಡ್ಡ ಜಗತ್ತು ಏನಂದರೆ ಹೇಳು, ಯಾರಿಗೂ ಹೇಳೋಕ್ಕಾಗಲ್ಲ. ಆದ್ದರಿಂದ ಏನು? ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತದ. ಅಂದರೆ ಅನೇಕ ಕರ್ತಭೋಕ್ತರಾಗಿರುವ ಜೀವರಿದ್ದಾರೆ. ತೋರುವುದೇನೋ ನಾಮರೂಪಗಳಾಗಿ ಬಗೆ ನಾಮರೂಪಗಳಾಗಿ ತೋರ್ತದೆ. ಒಂದೊಂದಕ್ಕೆ ಒಂದೊಂದು ಗುಣ, ಒಂದೊಂದು ಶಕ್ತಿ, ಒಂದೊಂದು ಮಹಿಮಾ. ಪದಾರ್ಥಗಳು, ಮನುಷ್ಯರು ಬಗೆ ಇದ್ದಾರೆ. ಬಗೆ ಕರ್ಮಗಳು, ಬಗೆ ಶಕ್ತಿ. ಯಾರು ಶಕ್ತಿ ಎಷ್ಟೋ ಹೇಳೋಕ್ಕಾಗಲ್ಲ. ಯಾರು ಶಕ್ತಿ ಎಷ್ಟೋ ಏನೇನೋ ಇರುತ್ತಾರೆ ಮನುಷ್ಯರು. ಯಾರು ಶಕ್ತಿ ಎಂಥದ್ದೋ ಗೊತ್ತಾಗಲ್ಲ. ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ. ಜಗತ್ತಿನ ಕಾರ್ಯಕಾರಣ ಭಾವ ಬಗೆಯಾಗಿರುತ್ತದೆ. ಇದೆಲ್ಲ ಒಟ್ಟುಗೂಡಿಸಿ ಏನಪ್ಪ ಅಂದರೆ ಏನು ಗೊತ್ತಾಗಲ್ಲ. ಏನೋ ಸ್ವಲ್ಪ ಗೊತ್ತು, ಅದು ಇನ್ನು ಸ್ಪಷ್ಟವಾಗಿದೆ. ಮನಸಾಪ್ಯಚಿಂತ ರಚನಾ ರೂಪಸ್ಯ. ಅಂದರೆ ಮನಸ್ಸಿಗೆ ತಲುಪುವುದಲ್ಲ. ಅಂಥ ಜಗತ್ತಿನ ಜನ್ಮಸ್ಥಿತಿ ಭಂಗಂ. ಇಂಥ ದೊಡ್ಡ ಜಗತ್ತು ನಮಗೆ ಅರ್ಥ ಮಾಡಿಕೊಳ್ಳುವುದೇ ಆಗಲ್ಲ. ಅಂಥದ್ದು ಮಾಡುವವನಿಗೆ ಎಷ್ಟು ತಿಳುವಳಿಕೆ ಇರಬೇಕು ಏನಪ್ಪ? ನಮಗದು ಏನು, ಏಕಿದೆ, ಹೇಗಿದೆ, ಹೇಗೆ ಕೆಲಸ ಮಾಡ್ತದೆ ಗೊತ್ತಾಗಲ್ಲ. ಅದು ಮಾಡಿದವನು ಎಷ್ಟು ತಿಳುವಳಿಕೆ ಉಳ್ಳವನು ನೋಡಿ. ಇಂಥ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡುವುದೇ ಅಲ್ಲ, ನಂತರ ರಿಪೇರಿ ಮಾಡ್ತಾನೆ, ನಡೆಸುತ್ತಾನೆ. ಕೆಲವರು ಇದ್ದಾರೆ ನೋಡಿ, ಒಂದು ಸೆಲ್ಫೋನ್ ತಯಾರು ಮಾಡ್ತಾರೆ. ಹಾಳಾಯ್ತಿದ್ದು ರಿಪೇರಿ ಮಾಡಿ ಅಂದರೆ ಆಗಲ್ಲ ಹೇಳ್ತಾನೆ. ಏಕೆ ಅಂದರೆ ನೀವೇ ಮಾಡಿದ್ದೀವಲ್ಲ. ಹೌದು ನಾನೇ ಮಾಡಿದೆ, ಬರೀ ಸ್ವಲ್ಪ ಮಾಡಿಕೊಡು, ಸರಿಯಾಗಿ ಮಾಡೋಕ್ಕಾಗಲ್ಲ. ಅದೇನಪ್ಪ? ಮಾಡುವುದು ನೀನೇ, ಅದನ್ನು ಸ್ಥಿತಿಕರ್ತ ಅಲ್ಲ, ನೀವು ಸೃಷ್ಟಿಕರ್ತ ಮಾತ್ರವೇ. ಹೌದಪ್ಪ, ಸೃಷ್ಟಿಕರ್ತನೇ ಹೊರತು ಸ್ಥಿತಿಕರ್ತ ಅಲ್ಲ. ಅದನ್ನು ನಡೆಸುವುದು ನನ್ನ ಮಾತು ಕೇಳಲ್ಲ. ಏನು ಮಾಡ್ತೀವಿ? ನೀವೇ ಮಾಡಿದ್ದೀಯಲ್ಲ. ಹೌದು ನಾನೇ ತಯಾರು ಮಾಡಿದೆ, మరి ರಿಪೇರ್ ಮಾಡು. ಸ್ವಲ್ಪ ಮಾಡಿದ್ದೀನಿ, ಸ್ವಲ್ಪ ಆಗ್ತಾ ಇಲ್ಲ. ಏಕೆ ಅಂದರೆ ಅದಕ್ಕೆ ಆಗ್ತಾ ಇಲ್ಲ. ಏಕೆ? ನೀವೇ ಮಾಡಿದೆಯಲ್ಲ, ಸೃಷ್ಟಿ ಮಾಡೋಕ್ಕಾಗಲ್ಲ ಹೇಳ್ತಾರೆ. ಪರಮಾತ್ಮ ಮನುಷ್ಯನಲ್ಲ, ಸೃಷ್ಟಿ ಮಾಡುವುದೇ ಅಲ್ಲ, ಸ್ಥಿತಿ ಮಾಡ್ತಾನೆ. ಸೃಷ್ಟಿ ಮಾಡುವಾಗ ಪೂರ್ತಿ ಜಗತ್ತು ತನ್ನ ಅಧೀನದಲ್ಲಿ ಹೇಗಿದೆಯೋ ಸ್ಥಿತಿಯು ತನ್ನ ಅಧೀನದಲ್ಲಿದೆ. ಮತ್ತೆ ಕೊನೆಗೇನಾಗ್ತದೆ? ಕೊನೆಗೆ ಜಗತ್ತು ಏನಾಗ್ತದೆ? ಅಯ್ಯೋ ಏನಾಗ್ತದೆ ನನ್ನ ಕೈಯಲ್ಲಿಲ್ಲ, ಆಗಲ್ಲ. ಮತ್ತೆ ಕೊನೆಗೂ ಜಗತ್ತು ಬೇಕಂದರೆ ಪೂರ್ತಿ ಅಳಿಸಿಬಿಡ್ತಾನೆ, ತನ್ನ ಅಧೀನದಲ್ಲೇ ತನ್ನಲ್ಲೇ ಸೇರಿಸ್ಕೊಂಡು ಬಿಡ್ತಾನೆ, ತನಗಿಂತ ಬೇರೆ ಅಲ್ಲ. ಅದು ನೋಡು ಪರಮಾತ್ಮ. ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ಜನ್ಮಸ್ಥಿತಿಭಂಗಂ ಯತಃ ಯಾವ ಸರ್ವಜ್ಞ ಸರ್ವಶಕ್ತಿಮಂತ ನಾದ ಕಾರಣದಿಂದ ಆಗುತ್ತದೋ ಆ ಕಾರಣವು ಬ್ರಹ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಂದರೆ
ಸರ್ವಜ್ಞ. ನಮಗೆ ಪ್ರಪಂಚವ ಅರ್ಥ ಮಾಡಿಕೊಳ್ಳುವುದೇ ಪೂರ್ತಿ ಆಗಲ್ಲ. ಅವರು ಅರ್ಥ ಮಾಡಿಕೊಳ್ಳುವುದೇ ಅಲ್ಲ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಮತ್ತೆ ಬೇಕಂದರೆ ತಿರುಗಿಸಬೇಕು, ಎಲ್ಲ ಗೊತ್ತು, ಎಲ್ಲ ಗೊತ್ತಿರುವವನು. ಆದ್ದರಿಂದ ಸರ್ವಜ್ಞ. ಸರ್ವಶಕ್ತಿಮಂತ. ಪೂರ್ತಿ ಜಗತ್ತು ತನ್ನ ಅಧೀನದಲ್ಲಿರ್ತದೆ, ಹೇಗೆ ಬೇಕಂದರೆ ಹಾಗೆ ಆಗ್ತದೆ. ಅಂಥವನು ಈ ಜಗತ್ತಿನ ಮೂಲ ಸ್ವರೂಪ, ಅವನೇ ಪರಮಾತ್ಮ. ಯಾರು ಈ ಮೊದಲು ಜಗತ್ತು ಯಾವ ತರಹ ಇದೆ ವರ್ಣನ ಮಾಡಿದ್ದಾರೆ. ಈ ತರಹ ಜಗತ್ತನ್ನು ಯಾರು ತನ್ನ ಅಧೀನದಲ್ಲಿಟ್ಟುಕೊಂಡು ಪೂರ್ತಿ ತಾನು ಸರ್ವಸ್ವವಾಗಿ ಜಗತ್ತನ್ನು ನಡೆಸ್ತಾನೆ, ತಾನೇ ಸರ್ವಸ್ವವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ನಡೆಸ್ತಾನೆ, ಮತ್ತು ತನ್ನಲ್ಲೇ ಮುಳುಗಿಸಿಬಿಡ್ತಾನೆ. ಅಂಥವನು ಪರಮಾತ್ಮ. ತದ್ ಬ್ರಹ್ಮ ಇತಿ ವಾಕ್ಯಶೇಷ. ಅಂಥ ತತ್ವ ಯಾವುದಿದೆಯೋ ಅದು ಪರಮಾತ್ಮ. ನಚ. ಆಯಿತಾ? ಭಾಷ್ಯವಾಕ್ಯಕ್ಕೆ ಅರ್ಥ 2 ದಿವಸ 3 ದಿವಸ ಆಯಿತು, ಅದೇ ಹೇಳ್ತಾ ಇದ್ದೀನಿ, ಮುಗಿಯುತ್ತಾನೆಲ್ಲ. ಈಗ ಇವತ್ತು ಮುಗಿಯಿತು. ಯಾವುದೇ ಭಾಷ್ಯವಾಕ್ಯ, ಉಪನಿಷತ್ತು ಮಂತ್ರವಾಕ್ಯ ಮನನ ಮಾಡ್ತಾ ಇದ್ದರೆ 1 ದಿವಸ 2 ದಿವಸ 3 ದಿವಸ, ಎಷ್ಟೋ ದಿವಸ ನಡೆದು ಕೊನೆಗೆ ಅಮ್ಮಯ್ಯ ಈಗ ಸಾಕು, ಈಗ ಮುಂದೆ ಹೋಗೋಣ ಎಂದು ಮುಗಿದು ಬಿಡ್ತು. ಹಾಗೆ ಇವತ್ತು ಈ ಭಾಷ್ಯವಾಕ್ಯದ ಅರ್ಥವಾಯಿತು ಅಂದರೆ ಈ ಜಗತ್ತನ್ನು ಅರ್ಥ ಮಾಡಿಕೊಳ್ಳಕ್ಕಾಗಲ್ಲ, ಜಗತ್ತಿನ ಮೂಲ ಸ್ವರೂಪ ಮಾತ್ರ ತಿಳ್ಕೊಂಡರೆ ಜಗತ್ತು ತಾನೇ ಅರ್ಥವಾಗ್ತದೆ. ಜಗತ್ತನ್ನು ಜಗತ್ತಾಗಿಟ್ಕೊಂಡರೆ ಯಾರಿಗೂ ಪೂರ್ಣವಾಗಿ ಅರ್ಥವಾಗಲ್ಲ. ಜಗತ್ತು ಜಗತ್ತಾಗಿ ನೋಡುವರು ಜೀವನೇ ನೋಡ್ತಾನೆ. ಜಗತ್ತನ್ನು ಜಗತ್ತಾಗಿಟ್ಟುಕೊಂಡು ನೋಡುವವರು ಯಾರು? ಜೀವನೇ ನೋಡ್ತಾನೆ. ಜೀವದೃಷ್ಟಿಗೆ ಜಗತ್ತಿದೆ. ಜೀವಭಾವ ಬಿಟ್ಟರೆ ಜಗತ್ತೇ ಇಲ್ಲ. ಪರಮಾತ್ಮ ಜಗತ್ತು ಸೃಷ್ಟಿ ಮಾಡಿದ ಅಂದರೆ ಜಗತ್ತು ಸೃಷ್ಟಿ ಮಾಡ್ತಾನೆ, ಅವರ ದೃಷ್ಟಿಗೆ ಜಗತ್ತೇ ಇಲ್ಲ. ಸೃಷ್ಟಿಯನ್ನು ಮಾಡ್ತಾನೆ, ಅವನ ದೃಷ್ಟಿಗೆ ಜಗತ್ತೇ ಇಲ್ಲ. ನಮ್ಮ ದೃಷ್ಟಿಗೆ ಜಗತ್ತಿದೆ. ಇದು ವಿಚಿತ್ರ ನೋಡಿ. ಈಶ್ವರನ ಸೃಷ್ಟಿಕರ್ತವಾಗಿದ್ದರೂ ಅದು ತೋರುವುದು ನಮ್ಮ ದೃಷ್ಟಿಗೆ, ಈಶ್ವರನ ದೃಷ್ಟಿಗೆ ಜಗತ್ತಿಲ್ಲ. ಅಯ್ಯೋ ಇದೇನಪ್ಪ ಅಂದರೆ ಹಾಗೇ ಇದೆ. ನಮ್ಮ ದೃಷ್ಟಿಗೆ ತೋರ್ತದೆ, ನಮ್ಮ ದೃಷ್ಟಿಗೆ ತೋರ್ತದೆ ಹೊರತು ಅರ್ಥವಾಗಲ್ಲ. ಪರಮಾತ್ಮಕ್ಕೆ ಅರ್ಥವಾಗ್ತದೆ ಹೊರತು ಜಗತ್ತಿಲ್ಲ. ವಿಚಿತ್ರ ನೋಡಿ. ನಮ್ಮ ದೃಷ್ಟಿಗೆ ಜಗತ್ತು ತೋರ್ತದೆ, ಆದರೆ ಅರ್ಥವಾಗಲ್ಲ. ಅಲ್ಪ ಸ್ವಲ್ಪನೇ ಹೊರತು ಪೂರ್ಣವಾಗಿ ಅರ್ಥವಾಗಲ್ಲ. ಪರಮಾತ್ಮ ದೃಷ್ಟಿಗೆ ಪರಮಾತ್ಮ ಜಗತ್ತು ಮಾಡ್ತಾನೆ, ಅವರಿಗೆಲ್ಲ ಅರ್ಥವಾಗ್ತದೆ, ಆದರೆ ಅವರ ದೃಷ್ಟಿಗೆ ಜಗತ್ತೇ ಇಲ್ಲ. ಅವರು ಜಗತ್ತು ಪರಮಾತ್ಮ ಮಾಡ್ತಾನಲ್ಲಪ್ಪ, ಪರಮಾತ್ಮ ಜಗತ್ತು ಮಾಡ್ತಾನೆ ಎಂಬುದು ನಿಜ. ಅವರು ಮಾಡಿದ್ದರೂ ನಮ್ಮ ದೃಷ್ಟಿಗೆ ನಮಗೋಸ್ಕರ ಮಾಡ್ತಾನೆ, ತನ್ನ ದೃಷ್ಟಿಗೆ ಮಾಡಲ್ಲ, ತನಗೋಸ್ಕರ ಮಾಡಲ್ಲ. ತನಗೋಸ್ಕರ ಇಲ್ಲವೇ ಇಲ್ಲ ಜಗತ್ತು. ನೋಡಿ, ಪರಮಾತ್ಮ ತನ್ನಗೋಸ್ಕರ ಮಾಡಲ್ಲ, ತನ್ನ ದೃಷ್ಟಿಗೆ ಇಲ್ಲ, ನಮಗೋಸ್ಕರ ಮಾಡ್ತಾರೆ, ನಮ್ಮ ದೃಷ್ಟಿಗೆ ಇರುತ್ತದೆ. ಹಾವೆಂಬುದು ನಮ್ಮ ದೃಷ್ಟಿಗಿದೆಯೋ ಹಗ್ಗ ದೃಷ್ಟಿಗಿದೆಯೋ? ಹಗ್ಗವನ್ನು ಹಾವಾಗಿ ತಪ್ಪಾಗಿ ತಿಳ್ಕೊಂಡರೆ ಹಾವೆಂಬುದಿದೇನು? ಇದೆ. ನಿಜವಾಗಿದೆಯಾ? ಹೌದು, ನಿಜವಾಗಿದೆ. ಹಾವು ಚೆನ್ನಾಗಿದೆ, ನಿಜವಾಗಿದೆ ಎಂದು ಗೊತ್ತಾಗ್ತದೆ. ಆದರೆ ಹಾವು ಸೃಷ್ಟಿ ಮಾಡಿದ್ದು ಯಾರು? ಹಗ್ಗ. ಓಹೋ, ಹಗ್ಗಕ್ಕೆ ಗೊತ್ತಾ ನಾನು ಸೃಷ್ಟಿ ಮಾಡಿದೆ ಎಂದು? ಹಗ್ಗಕ್ಕೆ ಗೊತ್ತಾ? ಹಗ್ಗ, ನೀವು ಹಾವು ಸೃಷ್ಟಿ ಮಾಡಿದ್ದೀಯಲ್ಲ, ಹೇಗೆ ಮಾಡಿದ್ದಿ ಹೇಳು, ಏನು ಮಾಡಿದ್ದಿ ತೋರಿಸು ಅಂದರೆ ಹಗ್ಗ ದೃಷ್ಟಿಗೆ ಹಾವೇ ಇಲ್ಲ, ಸೃಷ್ಟಿಯನ್ನು ಮಾಡ್ತಾನೆ. ಅಂದರೆ ಜೀವ ದೃಷ್ಟಿಗೆ ಜೀವಗೋಸ್ಕರ, ಜೀವನ ಅಲ್ಪಬುದ್ಧಿಗೆ ತೋರುತ್ತದೆ, ಜೀವನಿಗೋಸ್ಕರ, ಜೀವನಿಗೆ ತೋರುತ್ತದೆ, ಜೀವನಿಗೋಸ್ಕರ ಇರುತ್ತದೆ, ಜೀವನೇ ಬಳಸ್ಕೊಳ್ತಾನೆ. ಅದರಿಂದ ಆಗುವ ಸುಖ ದುಃಖಗಳು, ಕರ್ಮಫಲಗಳು ಎಲ್ಲ ಜೀವದೃಷ್ಟಿಗೆ. ಈಶ್ವರನ ದೃಷ್ಟಿಗೆ ಜಗತ್ತೆಂಬುದೇ ತನಗಿಂತ ಬಿಡಿಯಾಗಿಲ್ಲ. ಅದರಿಂದ ಈಶ್ವರನ ದೃಷ್ಟಿಗೆ ಸೃಷ್ಟಿ ಇಲ್ಲ, ಸ್ಥಿತಿ ಇಲ್ಲ, ಲಯವಿಲ್ಲ. మరి ಜಗತ್ತು ಈಶ್ವರನೇ ಮಾಡಿದ್ದಾನೆ ಎಂದು ಶಾಸ್ತ್ರ ಹೇಳ್ತದಲ್ಲ, ಅದು ಬೇರೆ ಅರ್ಥ. ಪರಮಾತ್ಮನೇ ಮಾಡಿದ್ದಾನೆ ಅಂದರೆ ಇದರ ಮೂಲ ಸ್ವರೂಪ ಪರಮಾತ್ಮವೇ, ಅವನೇ ತತ್ವ, ಜಗತ್ತೆಂಬುದು ಅವನಿಗಿಂತ ಬೇರೆ ಅಲ್ಲ ಎಂದು ಅರ್ಥವಲ್ಲ. ಅಷ್ಟವೇ ಹೊರತು ಸೃಷ್ಟಿ ಮಾಡಿದ್ದಾನೆ ಎಂದು ಹೇಳುವುದರಲ್ಲಿ ತಾತ್ಪರ್ಯವಲ್ಲ. ಓಕೆ. ಇಂಥ ಅಚಿಂತ್ಯ ರಚನಾರೂಪಸ್ಯ ಜಗತಃ, ಈ ಜಗತ್ತಿನ ಮೂಲತತ್ವ ಯಾವುದೋ, ಮೂಲತತ್ವ ಅಂದರೆ ಯಾರು? ಈ ಜಗತ್ತು ಯಾರ ದೃಷ್ಟಿಗೆ ಇಲ್ಲವೋ, ಯಾರೇ ಈ ಜಗತ್ತಾಗಿ ನಮ್ಮ ದೃಷ್ಟಿಗೆ ತೋರ್ತಾ ಇದ್ದಾರೋ, ಯಾವ ಪರಮಾತ್ಮ ತತ್ವ ಸಚ್ಚಿದಾನಂದ ಸ್ವರೂಪ, ಅರಿವು ಇರುವಿನ ಸ್ವರೂಪ ನಮ್ಮ ದೃಷ್ಟಿಗೆ ನಾನಂತೆ ಜಗತ್ತಂತೆ ಆಗಿ ತೋರುತ್ತಾ ಇದೆಯೋ, ಜೀವರು ಜಗತ್ತಾಗಿ ತೋರುತ್ತಾ ಇದೆಯೋ, ಆ ಪರಮಾತ್ಮನೇ ಈ ತರಹ ತೋರುತ್ತಾ ಇದ್ದಾನೆ. ಪರಮಾತ್ಮ ದೃಷ್ಟಿಗೆ ಜಗತ್ತು ಇಲ್ಲ, ಜೀವರು ಇಲ್ಲ, ಬಿಡಿಯಾಗಿ ಎಲ್ಲವೂ ತಾನೇ ಆಗುತ್ತಾನೆ. ಆದ್ದರಿಂದ ಪರಮಾತ್ಮ ಸರ್ವಜ್ಞ, ನಮ್ಮ ಜೀವ ದೃಷ್ಟಿಗೆ ಮಾಡ್ತಾನೆ,
ಜೀವದೃಷ್ಟಿಗೆ ಜಗತ್ತು ತೋರಿಸ್ತಾನೆ ಜೀವನಿಗೋಸ್ಕರನೇ, ತನ್ನ ದೃಷ್ಟಿಗೆ ಮಾಡುವುದಿಲ್ಲ, ತನ್ನ ದೃಷ್ಟಿಗೆ ಕಂಡು ಬರಲ್ಲ. ಏಕೆ? ಎಲ್ಲ ತಾನೇ ಅದ್ವಿತೀಯವಾಗಿದ್ದರೆ ತಾನಗೆ ಜಗತ್ತು ಏಕೆ ಕಂಡು ಬರಬೇಕು? ಜಗತ್ತು ನೋಡಿಕೊಂಡು ಏನು ಮಾಡ್ಕೊಳ್ತಾನೆ? ಪರಮಾತ್ಮಗೆ ಜಗತ್ತು ಬೇಕಾ? ಜಗತ್ತು ಸೃಷ್ಟಿ ಮಾಡಿಕೊಂಡು ಏನು ಮಾಡ್ಕೊಳ್ತಾನೆ? ತನಗೆ ಬೇಕಾ? ಸೃಷ್ಟಿ ಇಲ್ಲದಿದ್ದರೆ ಏನಾಗ್ತದೆ ಅಂತ ಅವ್ರಿಗೇನಾದರೂ ಕೊರತೆ ಆಗ್ತದೇನು? ಕಡಿಮೆ ಆಗ್ತದೇನು? ಅಯ್ಯೋ ನನಗೆ ಸೃಷ್ಟಿ ಇಲ್ಲ, ಸೃಷ್ಟಿ ಇದ್ದರೆ ಎಷ್ಟು ಚೆನ್ನಾಗುತ್ತಿತ್ತು, ಎಲ್ಲ ನೋಡುತ್ತಿದ್ದೆ ಅಂತ ಅಂದ್ಕೊಳ್ತಾನೆ ಏನು? ಬೇಜಾರೇನು ಮಾಡಿಕೊಳ್ಳಲ್ಲ. ಏಕೆ? ಅವರ ದೃಷ್ಟಿಗೆ ಜಗತ್ತೇ ಇಲ್ಲ, ಬೇಕಾಗಿಲ್ಲ. ನಮ್ಮ ದೃಷ್ಟಿಗೆ ಅದೇ ಪರಮಾತ್ಮ ಜಗತ್ತು ಮಾಡಿದ್ದಾನೆ, ಜಗತ್ತಾಗಿ ತೋರ್ತಾ ಇದ್ದಾನೆ, ಸ್ವಯಂ ಜಗತ್ತಾಗಿಲ್ಲ. ಇದು ಪ್ರಕ್ರಿಯೆ, ಇದು ಪರಿಭಾಷೆ ಅಲ್ಲವೇ? ಇತಿ ವಾಕ್ಯಶೇಷ ಅವನು ಪರಮಾತ್ಮ ಎಂದು ಹೇಳಿದ್ದೇವೆ. ಕಾರ್ಯಕಾರಣ ಪ್ರಕ್ರಿಯೆ ತಾತ್ಪರ್ಯ ಅದ್ವಿತೀಯ ಬ್ರಹ್ಮನು ತಿಳಿಸುವುದು ಕಾರ್ಯಕಾರಣಗಳನ್ನು ರಕ್ಷಿಸಿಕೊಂಡು ಹೇಳುವುದಲ್ಲ. ಕಾರ್ಯಕಾರಣಗಳ ಕಾರ್ಯಕಾರಣಗಳನ್ನೇ ದಾಟಿಸಿಬಿಟ್ಟು ಸ್ವತಃ ಸಿದ್ಧ ಬ್ರಹ್ಮಸ್ವರೂಪದಲ್ಲಿ ನಿಲ್ಲಿಸುವುದು ಅಷ್ಟೇ. ಇದು ಶಾಸ್ತ್ರದ ಪ್ರಯೋಜನ. ಟೈಮ್ ಆಯಿತಾ? ಸಾಕು, ಐ ಆಮ್ ಟಯರ್ಡ್. ಮುಂದಿನ ವಾಕ್ಯ, ಮುಂದಿನ ಪ್ಯಾರಾಗ್ರಾಫು ಇದೇ 10ನೇದಲ್ಲೇ ಇನ್ನೂ ಇದೆ. ಇನ್ನೊಂದು ಪ್ಯಾರಾಗ್ರಾಫ್ ಇದೆ. ಒಂದು ಪ್ಯಾರಾಗ್ರಾಫ್ ಹೇಳಿಬಿಟ್ರೆ 10ನೇ ಅಂಶ ಮುಗಿಯುತ್ತದೆ. ಮತ್ತು 11ನೇದು ಸ್ವಾಮೀಜಿ ಕಾರ್ಯಕಾರಣ ಪ್ರಕ್ರಿಯೆಯನ್ನು ಪ್ರಸ್ಥಾನತ್ರಯ ಭಾಷ್ಯಗಳಿಂದ ಆರಿಸಿದ್ದಾರೆ. ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ, ಅನೇಕ ವಿಷಯಗಳು ಜಗತ್ತನ್ನು ಅರ್ಥವಾಗುವಷ್ಟು ಸ್ಪಷ್ಟವಾಗಿ ಮಾಡಿದ್ದಾರೆ ಅಲ್ಲವೇ? ಈಗ ಮುಂದೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.